ಇವತ್ತಿನ ಕಾನ್ವರ್ಸೇಷನ್ ಒಂಥರ ಮೋರ್ ಆರ್ ಲೆಸ್ ಒಂಥರ ಸ್ಟೂಡೆಂಟ್ ಟೀಚರ್ ಕಾನ್ವರ್ಸೇಷನ್ ಥರ ಇರುತ್ತೆ ಅನ್ಕೋತೀನಿ. ಯಾಕೆಂದರೆ ನನ್ನ ಮುಂದೆ ಇರೋಂಥವ್ರು ನನ್ನನ್ನು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ನನ್ನಷ್ಟೇ ಅಲ್ಲ, ಭಾರತದಾದ್ಯಂತ ಹಲವಾರು ಜನರನ್ನ ಬೇರೆ ಬೇರೆ ರೀತಿ ಇನ್ಸ್ಪೈರ್ ಮಾಡಿದ್ದಾರೆ. ಕೆಲವ್ರಿಗೆ ಟೀಚರ್ ಆಗಿ, ಇನ್ನು ಕೆಲವ್ರಿಗೆ ಗುರು ಆಗಿ, ಮೆಂಟರ್ ಆಗಿ, ಇನ್ನು ಕೆಲವ್ರಿಗೆ ಅಥ್ಲೀಟ್ ಆಗಿ, ಇನ್ನು ಕೆಲವ್ರಿಗೆ ಅವರ ಪರ್ಸ್ನಾಲಿಟಿ ವ್ಯಕ್ತಿಯಾಗಿ ತುಂಬ ಜನನ ಇನ್ಸ್ಪೈರ್ ಮಾಡಿದ್ದಾರೆ. ಇಂಡಿಯಾ ಇಸ್ ಒನ್ ಆಫ್ ದ ಫೈನೆಸ್ಟ್ ಫಿಟ್ನೆಸ್ ಎಂಥೂಸಿಯಾಸ್ಟ್ ಆ್ಯಂಡ್ ಕೋಚ್ ಅಥವಾ ಕನ್ಸಲ್ಟೆಂಟ್ ಅಂತ ಕರೆದ್ರೆ ತಪ್ಪಾಗೋದಿಲ್ಲ. ಭಾರತದಾದ್ಯಂತ ಜನ ಇವರು ಹಾಕೊಟ್ಟಂತಹ ವರ್ಕೌಟನ್ನ ಮಾಡಿ ಅವರ ಬದುಕನ್ನ ಬದಲಾಯಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇವ್ರು ಹೇಳ್ಕೊಟ್ಟಂಥ ವಿದ್ಯೆನ ಕಲಿತು ಹಲವಾರು ಜನ ಟ್ರೈನರ್ಗಳು ಆಗಿದ್ದಾರೆ. ಕಲ್ಟ್ ಅನ್ನುವಂತಹ ಭಾರತದ ನಂಬರ್ 1 ಕಂಪನಿ ಇನ್ ಫಿಟ್ನೆಸ್, ಅಲ್ಲಿ ಶಿ ವಾಸ್ ದಿ ಹೆಡ್ ಆಫ್ ಸೋ ಮೆನಿ ಥಿಂಗ್ಸ್. ಅದ್ರ ಬಗ್ಗೆ ನಾವು ಹೋಗ್ತಾ ಹೋಗ್ತಾ ಮಾತಾಡೋಣ. ಬಟ್ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮ್ಮ ಕರ್ನಾಟಕದ ಹೆಮ್ಮೆ ಶ್ವೇತಾಂಬರಿ ಶೆಟ್ಟಿ ಅವ್ರನ್ನ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ಆ ಇಂಟ್ರೊಡಕ್ಷನ್ ಮಾತ್ರ ಸಖತ್ತಾಗಿತ್ತು. ನೀವು ಅಷ್ಟೇ ಸಖತ್ತಾಗಿದ್ದೀರಾ. ಶ್ವೇತಾಂಬರಿ ಶೆಟ್ಟಿ ಅವರು ಕುಂದಾಪುರದವರು ಅಂತ ಹೇಳಿದ್ರು. ಸೊ ಒಂದು ಸಾಮಾನ್ಯ ಕುಟುಂಬದಿಂದ ಬೆಳೆದು ಬಂದು ನಮ್ಮ ಥರನೇ ಸುಮಾರಷ್ಟು 9 to 5 ಜಾಬ್ಸನ್ನ ಮಾಡಿ ನಂತರ ಅವರ ಕನಸು, ಅವರ ಡ್ರೀಮನ್ನ ಹುಡ್ಕೊಂಡು ಹೋಗ್ತಾರೆ. ಅದು ಏನದು, ಅವರ ಇಂಟ್ರೊಡಕ್ಷನ್ ನೋಡ್ಕೊಂಡು ವಾಪಸ್ ಬರೋಣ ಬನ್ನಿ. ನಮ್ಮ ಈ ದಿನದ ಗೆಸ್ಟ್ ಭಾರತದ ಪ್ರಮುಖ ಫಿಟ್ನೆಸ್ ಟ್ರೈನರ್ ಶ್ವೇತಾಂಬರಿ ಶೆಟ್ಟಿ. ಹುಟ್ಟಿದ್ದು ಮಾರ್ಚ್ 20, 1980 ಕುಂದಾಪುರದಲ್ಲಿ. ಪತಿ ವಿವೇಕ್ ಹಾಗೂ ಮುದ್ದಾದ ಮಗಳು ಯೋನಾ. ಓದು ಮುಗಿಸಿ ಬೆಂಗಳೂರಿನ HSBC ಬ್ಯಾಂಕ್ನಲ್ಲಿ ತಮ್ಮ ವೃತ್ತಿ ಜೀವನ ಶುರು ಮಾಡಿದ ಇವರಿಗೆ ಮೊದಲಿನಿಂದಲೂ ಡಾನ್ಸ್ ಮತ್ತು ಫಿಟ್ನೆಸ್ನ ಮೇಲೆ ಆಸಕ್ತಿ ಇತ್ತು. 2011ರಲ್ಲಿ ಒಂದು ಫಿಟ್ನೆಸ್ ಕ್ಲಬ್ನ ಆಪರೇಷನ್ಸ್ ಮ್ಯಾನೇಜರ್ ಆಗಿ ಸೇರಿ ಕ್ಲಬ್ನ ಒತ್ತಾಯದ ಮೇರೆಗೆ ಜುಂಬಾ ಇನ್ಸ್ಟ್ರಕ್ಟರ್ಸ್ ಟ್ರೈನಿಂಗ್ ಪಡೆದು ತಮ್ಮ ಫಿಟ್ನೆಸ್ ಪಯಣವನ್ನು ಶುರು ಮಾಡಿದ ಇವರು ಹಿಂತಿರುಗಿ ನೋಡಲೇ ಇಲ್ಲ. ಮದುವೆಯಾದ ಮೇಲೆ ತಮ್ಮದೇ ಸ್ವಂತ ಜುಂಬಾ ಟ್ರೈನಿಂಗ್ ಕ್ಲಾಸ್ ಶುರು ಮಾಡಿ ನಂತರ 2014ರಲ್ಲಿ ದ ಟ್ರೈಬ್ ಫಿಟ್ನೆಸ್ ಕ್ಲಬ್ ಅನ್ನೋ ಫಿಟ್ನೆಸ್ ಸೆಂಟರ್ ಆರಂಭಿಸಿದ್ರು. ಬೆಂಗಳೂರಿನಲ್ಲಿ 2 ಸೆಂಟರ್ಗಳಿದ್ದ ಈ ಫಿಟ್ನೆಸ್ ಕ್ಲಬ್ನ ಕಲ್ಟ್ ಫಿಟ್ ಅಕ್ವೈರ್ ಮಾಡಿದ ಮೇಲೆ ಈಗ ಇವರು ದೇಶದಾದ್ಯಂತ ಇರುವ 600ಕ್ಕೂ ಹೆಚ್ಚು ಕಲ್ಟ್ ಫಿಟ್ನೆಸ್ ಸೆಂಟರ್ಗಳಲ್ಲಿ ಸಾವಿರಾರು ಜನರ ಬದುಕಿನಲ್ಲಿ ಫಿಟ್ನೆಸ್ ಮೂಲಕ ಟ್ರಾನ್ಸ್ಫಾರ್ಮೇಶನ್ ತಂದಿದ್ದಾರೆ ಮತ್ತು ನೂರಾರು ಫಿಟ್ನೆಸ್ ಟ್ರೈನರ್ಗಳಿಗೆ ಕೋಚ್ ಕೂಡ ಆಗಿದ್ದಾರೆ. ಅಷ್ಟೇ ಅಲ್ಲ, ಭಾರತದಲ್ಲಿ ಜುಂಬಾ ಹಾಗೂ ಡಾನ್ಸ್ ಫಿಟ್ನೆಸ್ನ ಟ್ರೆಂಡ್ ತಂದಿದ್ದು ಇವರೇ. ಫಿಟ್ ಆಗಿರೋದಕ್ಕೆ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳ್ತಾ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ವರ್ಕೌಟ್ ಅನ್ನು ಅಳವಡಿಸಿಕೊಳ್ಳೋದ್ರ ಬಗ್ಗೆ ಗೆಟ್ ಮೂವಿಂಗ್ ಅನ್ನೋ ಪುಸ್ತಕ ಕೂಡ ಬರೆದಿದ್ದಾರೆ. ಇದೆಲ್ಲದರ ಮೂಲಕ ಇವರು ದಿನನಿತ್ಯ ಹಲವಾರು ಜನ ತಮ್ಮ ಫಿಟ್ನೆಸ್ ಜರ್ನಿ ಶುರು ಮಾಡೋದಕ್ಕೆ ಪ್ರೇರೇಪಿಸ್ತಾರೆ. ಬನ್ನಿ, ಬೆಂಗಳೂರನ್ನ ದ ಫಿಟ್ನೆಸ್ ಕ್ಯಾಪಿಟಲ್ ಆಫ್ ಇಂಡಿಯಾ ಮಾಡೋದಕ್ಕೆ ಹೊರಟಿರುವ ಶ್ವೇತಾಂಬರಿ ಶೆಟ್ಟಿ ಅವರನ್ನ ಲೆಟ್ಸ್ ವೆಲ್ಕಮ್ ಟು ನಾಯಕ ವಿತ್ ವಿನಾಯಕ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಡಮ್ ನಿಮ್ಗೊಂದು 22-23 ಇರ್ಬೋದಾ ಇವಾಗ ವಯಸ್ಸು? ಅಯ್ಯೋ, ಹೆಂಗ್ ಸ್ಟಾರ್ಟ್ ಮಾಡ್ತೀರಾ? ಅವರೊಬ್ರಿಗೆ ಏಜ್ ರಿವರ್ಸ್ ಆಗ್ತಾ ಇದೆ. ಯಾಕೆಂದ್ರೆ ಒಂದು ಮೇಡಮ್ ನಿಮ್ಮ ಸೆಲ್ಫ್ ಕೇರ್, ಯಾಕೆಂದ್ರೆ ನೀವು ಚೆನ್ನಾಗಿದ್ರೆ ನಿಮ್ಮನ್ನ ನೋಡಿದವರು ಅದರಿಂದ ಇನ್ಸ್ಪೈರ್ ಆಗ್ತಾರೆ ಅಲ್ವಾ? ಸೊ ನನ್ನ ಫಸ್ಟ್ ಪ್ರಶ್ನೆ ನಿಮ್ಗೆ, ಈ ಫಿಟ್ನೆಸ್ ಅನ್ನೋದು ಒಂದು ಚಟನ, ಇಸ್ ಇಟ್ ಅ ಹ್ಯಾಬಿಟ್ ಅಥವಾ ಒಂದು ಅಡಿಕ್ಷನ್? ನಾವು ಶುರು ಮಾಡುವಾಗ ನನಗೂ 10 years ಬ್ಯಾಕ್ ಆಲ್ಮೋಸ್ಟ್, ಅವಾಗ ಇಟ್ ಸ್ಟಾರ್ಟೆಡ್ ಆಸ್ ಅಡಿಕ್ಷನ್. ಅದು 10 years ಲೇಟರ್ ಇವಾಗ ಹ್ಯಾಬಿಟ್. ಅದೇ 10 years ತಗೊಳ್ಳಲ್ಲ ಹ್ಯಾಬಿಟ್ ಬಿಲ್ಡ್ ಮಾಡಕ್ಕೆ. ನಾನು ನನ್ನ ಫಾದರ್ ಜೊತೆ 6 years ಏಜ್ ಇಂದ ಯೋಗ ಮಾಡ್ತಾ ಇದ್ದೀನಿ. 34 years ಅಲ್ಲಿ ವೆನ್ ಹಿ ಹ್ಯಾಡ್ ಡಯಾಬಿಟೀಸ್. ಬಟ್ ಡಾಕ್ಟರ್ ಹೇಳಿದ್ರು ಒಂದು ಚಾಯ್ಸ್ ಇದೆ, ಇಫ್ ಯು ವಾಂಟ್ ಟು ಲಿವ್ ವೆಲ್, ಎಕ್ಸಸೈಸ್ ಮಾಡ್ಬೇಕು ದಿನ. ಅವಾಗ್ಲಿಂದ ಮೈ ಜರ್ನಿ ಅಂಡ್ ಮೈ ಫಾದರ್ಸ್ ಜರ್ನಿ, ಯೋಗ, ವಾಕಿಂಗ್, ರನ್ನಿಂಗ್. ಸೊ ಫಾರ್ ಮೀ, ನನಗೆ ಅದು ಚಿಕ್ಕದಿಂದ ಹ್ಯಾಬಿಟ್ ಆಗಿಬಿಟ್ಟಿದೆ. ನಾವು ಕಾಲೇಜ್ ತನಕ ವಿ ಆರ್ ಆಲ್ ಆಕ್ಟಿವ್. ಇಟ್ಸ್ ಓನ್ಲಿ ಜಾಬ್ ಆದ ತಕ್ಷಣ ವಿ ಬಿಕಮ್ ವೆರಿ ಸೆಡೆಂಟ್ರಿ. ಯಾ, ಇಟ್ಸ್ ಫಾರ್ ಎವ್ರಿಬಡಿ, ನಿಮಗೆ ನನ್ಗಂತಲ್ಲ. ಅದೊಂದು ಚೇಂಜ್ ಮಾಡ್ಬೇಕಷ್ಟೇ. ಸೊ ಅಡಿಕ್ಷನ್ಗೂ ಹ್ಯಾಬಿಟ್ಗೂ ಇರುವಂತಹ ವ್ಯತ್ಯಾಸ ಏನು ಮೇಡಮ್? ಅಡಿಕ್ಷನ್ ಅಲ್ಲಿ
ಸಮಟೈಮ್ಸ್ ನಾವು ಓವರ್ ಆಗಿ ಮಾಡಿಬಿಟ್ಟು ಇಟ್ ಗೋಸ್ ಇನ್ ಟು ಇಂಜುರಿ. ಹ್ಮ್ ಓವರ್ ಟ್ರೈನಿಂಗ್ ಅಂತಾರಲ್ವಾ, ಹ್ಮ್ ಓವರ್ ಈಟಿಂಗ್, ಅಥವಾ ಓವರ್ ಏನಾದ್ರೂ ಡ್ರಿಂಕಿಂಗ್, ಸರಿ. ಯಾವ್ದಾದ್ರೂ ಅಡಿಕ್ಷನ್ ಆದ್ರೆ ಪ್ರಾಬ್ಲಮ್. ಸೇಮ್ ವಿತ್ ಫಿಟ್ನೆಸ್, ಜಾಸ್ತಿ ಮಾಡೋದು ಬೇಡ. ತುಂಬಾ ಜನ ಕೇಳೋದೇನಂದ್ರೆ, ನಾನು ಹೆಂಗಿದೀನೋ ಜನ ಯಾಕೆ ನನ್ನನ್ನು ಅಕ್ಸೆಪ್ಟ್ ಮಾಡಲ್ಲ, ದಪ್ಪ ಇರೋದು ತಪ್ಪಾ? ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಗೊತ್ತಾ? ಫಸ್ಟ್ ನಾವು ಈ ಫಿಟ್ನೆಸ್ ವರ್ಡ್ ಅನ್ನ ಹೆಲ್ತ್ ಅಂತ ರಿಪ್ಲೇಸ್ ಮಾಡೋಣ. ಹಾ. ಇಟ್ಸ್ ನಾಟ್ ಅಬೌಟ್ ಫಿಟ್ನೆಸ್. ನೀವು ಹೆಂಗು ನನ್ನ ಏಜ್ ಹೇಳ್ಬಿಟ್ಟಿದಾರ 22, 24 ಅಂತ. ಇವಾಗ ಐ ಸ್ಟಾರ್ಟ್ ವಿತ್ ದ್ಯಾಟ್. ಹಾ. ನನ್ನ ಏಜ್ ಇವಾಗ 44. ಲಾಸ್ಟ್ ವೀಕ್ ಐ ಟರ್ನ್ 44. 10 years ಬ್ಯಾಕ್ ನಂದು ಫಿಟ್ನೆಸ್ ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಮಾಡಿದೆ, ಆವಾಗ ಐ ಸ್ಟಾರ್ಟೆಡ್ ದ ಬಿಸ್ನೆಸ್. ದ ಅಪ್ರೋಚ್ ವಾಸ್ ಫಿಟ್ನೆಸ್, ಎಕ್ಸಸೈಸ್ ಮಾಡಬೇಕು 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 ಅಂತ. ಓವರ್ ದ ಇಯರ್ಸ್ ಇವಾಗ ಇಟ್ಸ್ ಬಿಕಮ್ ಹೆಲ್ತ್, ರೈಟ್? ನನಗೆ ವೆನ್ ಐ ಬಿಕಮ್ 60, 60 ವರ್ಷ, 65, 70 ವರ್ಷ, ಇಫ್ ಐ ಆಮ್ ದೇರ್ ಟಿಲ್ ದೆನ್, ಐ ಡೋಂಟ್ ವಾಂಟ್ ನನ್ನ ಪೇರೆಂಟ್ಸ್ಗೆ ಇರೋದೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ನನಗೆ ಬೇಡ. ದಟ್ಸ್ ಮೈ ಅಜೆಂಡಾ, ರೈಟ್? ನನ್ನ ಫಾದರ್ಗೆ ಡಯಾಬಿಟೀಸ್ ಇದೆ, ಆಮೇಲೆ ಹಾರ್ಟ್ ಡಿಸೀಸ್ ಬಂತು, 2 years ಬ್ಯಾಕ್ ಕ್ಯಾನ್ಸರ್. ಆದರೆ ಹಿ ಈಸ್ ಸೋ ಫಿಟ್ ಆ್ಯಂಡ್ ಹೆಲ್ದಿ ಇನ್ ಜನರಲ್, right? And I'll come to that. That is about dappa iro tappa. It's connecting there, alva. That even with cancer, our recovery fast agaitu. So the doctors also impressed. They're like, ನೀವು ಎಫರ್ಟ್ ಮಾಡಿದ್ದೀರಾ, ಆ ದಿನಾಲು 1 hour ವಾಕಿಂಗ್ ಇರಲಿ, ಎಕ್ಸಸೈಸ್ ಇರಲಿ, ಫುಡ್ ಇರಲಿ, ಎಲ್ಲ ಅದು ಎಫರ್ಟ್ ಇದೆ. ಸ್ಟಾರ್ಟಿಂಗ್ ಏಜ್ 34 ಅಪ್ ಅಂಟಿಲ್ 75 ಎಫರ್ಟ್ ಇದೆ, ಅದು ಕಾಣಿಸುತ್ತೆ. ದಟ್ಸ್ ವೈ ಯು ಆರ್ ರಿಕವರಿಂಗ್ ಫಾಸ್ಟರ್. ಈ ಎಲ್ಲ ನಾನು ಹೇಳಿದ ಡಿಸೀಸ್ ಎಲ್ಲ ಜೆನೆಟಿಕ್. I can get it. My sister can get it. Today, ನನ್ನ ಗೋಲ್ ಏನಂದ್ರೆ, okay, I may look small, petite, because I exercise ಅಲ್ಲ, I eat right, I exercise. But ನನ್ನ ಹೆಲ್ತ್ ಗೋಲ್ ಏನಂದ್ರೆ, ನನಗೆ ಐ ಡೋಂಟ್ ವಾಂಟ್ ಯಾವ್ದು ಡಿಸೀಸ್ ನಮ್ಮ ಅಪ್ಪ ಅಮ್ಮಂಗಿದೆ ನನಗೆ ಬೇಡ. ದಪ್ಪ ಇದ್ರೆ ಹೌ ಮಚ್ ಫ್ಯಾಟ್, ಎಷ್ಟು ಫ್ಯಾಟ್ ಇದೆ ನಿಮ್ಮ ಬಾಡಿಯಲ್ಲಿ, ಅದು ಮೆಷರ್ ಮಾಡೋದು ಇಂಪಾರ್ಟೆಂಟ್. ಸುಮ್ಮನೆ ದಪ್ಪ ಇದ್ರೆ ಇಟ್ಸ್ ರಾಂಗ್ ಅಂತ ಹೇಳೋದು ಇಸ್ ರಾಂಗ್. ಎವ್ರಿಬಡಿ ನಮ್ಮ ಹೈಟ್ ಪ್ರಕಾರ, ನಮ್ಮ ಜೆನೆಟಿಕ್ ಪ್ರಕಾರ ಎಸೆನ್ಷಿಯಲ್ ಫ್ಯಾಟ್ ಅಂಡ್ ನಾನ್ ಎಸೆನ್ಷಿಯಲ್ ಫ್ಯಾಟ್ ಅಂತ ಇರುತ್ತೆ ಬಾಡಿಯಲ್ಲಿ. ಎಸೆನ್ಷಿಯಲ್ ಫ್ಯಾಟ್ ಮೇಲ್ ಫೀಮೇಲ್ಗೆ 3-12% ಇರಬೇಕು, ಎವ್ರಿಬಡಿ. ನಾನ್ ಎಸೆನ್ಷಿಯಲ್ ಫ್ಯಾಟ್ ಫಾರ್ ಮೇಲ್ ಕ್ಯಾನ್ ಗೋ ಅಪ್ ಟು 20%, ಫಾರ್ ಫೀಮೇಲ್ ಕ್ಯಾನ್ ಗೋ ಅಪ್ ಟು 30%. ನಾನ್ ಎಸೆನ್ಷಿಯಲ್ ಫ್ಯಾಟು ಇಂಪಾರ್ಟೆಂಟ್, ಬಾಡಿ ನೀಡ್ಸ್ ಇಟ್. ನಾವು ಅದಕ್ಕಿಂತ ಜಾಸ್ತಿ ಇಫ್ ಯು ಹ್ಯಾವ್ ಫ್ಯಾಟ್, ದೆನ್ ಇಟ್ ಇಸ್ ಅನ್ನೆಸೆಸರಿ. ದ್ಯಾಟ್ ಇಸ್, ಅದು ತೆಗಿಬೇಕು ಅಷ್ಟೇ. ಅದಿದ್ರೆ ದೆನ್ ಯು ಹ್ಯಾವ್ ಒಬೆಸಿಟಿ, ಹಾರ್ಟ್ ಇಶ್ಯೂಸ್, ಬ್ಲಡ್ ಪ್ರೆಷರ್, ಡಯಾಬಿಟೀಸ್. ಕೆಲವರು ಸಣ್ಣ ಇರ್ತಾರೆ ನೋಡಕ್ ಬರ್ರಿ, ಇದೆಲ್ಲ ಇರುತ್ತೆ ಅವ್ರಿಗೆ. ಯಾಕಂದ್ರೆ ಸಣ್ಣ ಇರ್ತಾರೆ, ಆದ್ರೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ತುಂಬಾ ಲೋ ಇರುತ್ತೆ. ಬಾಡಿ ಫ್ಯಾಟ್ ಪರ್ಸೆಂಟೇಜ್ ತುಂಬಾ ಲೋ ಇದ್ರೇನು ಪ್ರಾಬ್ಲಮ್, ಬಿಕಾಸ್ ದ ಬಾಡಿ ನೀಡ್ಸ್ ಫ್ಯಾಟ್. ರಿಸರ್ವ್ ಬೇಕು. ಅದಕ್ಕೆ ವಿಮೆನ್ಗಂತೂ ಜಾಸ್ತಿ ಬೇಕು, ಜಾಸ್ತಿ ಇರುತ್ತೆ. ಅದಕ್ಕೆ ವಿಮೆನ್ಗೆ ಎಸೆನ್ಷಿಯಲ್ ಅಂಡ್ ನಾನ್ ಎಸೆನ್ಷಿಯಲ್ ಫ್ಯಾಟ್ 30% ತನಕ ನೋ ಪ್ರಾಬ್ಲಮ್, 30-32% ತನಕ. ಆದ್ರೆ ವಾಟ್ ಹ್ಯಾಪನ್ಸ್, 30-32% ಅಲ್ಲಿ ಯು ಲುಕ್ ಲಿಟಲ್ ಬಿಗ್, ಸೊ ಯು ಗೆಟ್ ವರಿಡ್. ಅವ್ರಕ್ಕಿಂತ ನಾನು ದಪ್ಪ ಕಾಣಿಸ್ತಾ ಇದ್ದೀನಿ. ದೆನ್ ಇಟ್ಸ್ ಓಕೆ, ನಿಮ್ ಫ್ಯಾಟ್ ಇನ್ನು 25% ಅಲ್ಲೇ ಇದೆ, ಸೊ ನೋ ಪ್ರಾಬ್ಲಮ್. ಅದನ್ನ 15% ಮಾಡಕ್ಕೆ ಯು ಡೋಂಟ್ ನೀಡ್ ಟು ಪುಟ್ ಸೋ ಮಚ್ ಎಫರ್ಟ್. ಓಕೆ, ನೀವು ಇದು ಹೇಳ್ಬೇಕಾದ್ರೆ ನನ್ಗೆ ಒಂದ್ ಪ್ರಶ್ನೆ ಬರುತ್ತೆ. ಏನಂದ್ರೆ, ಈ ಜೆನೆಟಿಕಲಿ ರೋಗಗಳೆಲ್ಲ ಬರುತ್ತೆ ಅಂತಾರೆ. ಹಾಗೆ ಒಳ್ಳೆ ಬಾಡಿ ಕೂಡ ಜೆನೆಟಿಕಲಿನೇ ಬರೋದ? ಅಂದ್ರೆ ಒಳ್ಳೆ ಬಾಡಿ ಗಿಫ್ಟೆಡ್ ಅಂತ? ಜೆನೆಟಿಕ್ ಡೆಫಿನೆಟ್ಲಿ ಒಂದು ರೋಲ್ ಪ್ಲೇ ಮಾಡುತ್ತೆ, ನೋ ಡೌಟ್. ಅಂದ್ರೆ ಫಾರ್ ಮೀ, ನಮ್ ಸೈಡಲ್ಲಿ ಮೋಸ್ಟ್ಲಿ ದೇರ್ ಆಲ್ ಸ್ಲೈಟ್ಲಿ ಸ್ಮಾಲರ್. ದ ವೇ ವಿ ಈಟ್ ಟುಡೇ ಅಲ್ವಾ, ಇವತ್ತು ಪ್ರಾಸೆಸ್ ಫುಡ್, ಆಕ್ಟಿವಿಟಿ ಲೆವೆಲ್, ಇಟ್ಸ್ ನಾಟ್ ಲೈಕ್ ಆರ್ ಜೆನೆಟಿಕ್ ತರ ಇಲ್ಲ ಇವಾಗ. ವಿ ಆರ್ ನಾಟ್ ಅಷ್ಟು ಆಕ್ಟಿವ್ ಇಲ್ಲ, ಆ ತರ ಫುಡ್ ಇಲ್ಲ. ಅದಕ್ಕೆ ಈವನ್ ವಿದೌಟ್ ಜೆನೆಟಿಕ್ಸ್ ಯು ಆರ್ ಗೋಯಿಂಗ್ ಟು ಪುಟ್ ಆನ್ ವೇಟ್. ಹಂಗಂತೀರಾ? ಬಟ್ ಇವಾಗ 20s ನಲ್ಲಿರೋ ಹುಡುಗರನ್ನ ನೋಡಿ, ಅಥವಾ ಇನ್ನು ಟೀನ್ಸ್ ಅಲ್ಲಿ ಬಂದ್ರೆ ಹೈಬ್ರಿಡ್ ಮಕ್ಳ ತರ ಕಾಣಿಸ್ತಾರೆ ನಮ್ಗೆ. ಒಂಥರ ದೇ ಆರ್ ಡಿಫ್ರೆಂಟ್ ಆಲ್ ಟುಗೆದರ್. ಇನ್ಫ್ಯಾಕ್ಟ್ ಪ್ಯೂಬರ್ಟಿ ಕೂಡ ತುಂಬಾ ಬೇಗ ಅಚೀವ್ ಮಾಡ್ತಾರೆ. ಕರೆಕ್ಟ್. ಸೊ ಇದೆಲ್ಲ ಏನ್ ಸೈನ್ ಇದು? ಅಂದ್ರೆ ನಾವು ನಿಜವಾಗ್ಲೂ ಒಳ್ಳೆ ಆಹಾರ ತಿಂತಾ ಇದೀವಾ, ತಿಂತಾ ಇಲ್ವಾ, ಏನಿದು ಅಂತ?
Lifestyle change, Hmm. soil depletion, Hmm. food, quality of food change ಆಗಿದೆ. And that's the truth. Hmm. Right? ಅದಕ್ಕೆ ಈ ಟರ್ಮ್ ಆರ್ಗ್ಯಾನಿಕ್ ಅಂತ ಬಂದಿದೆ. ಆಕ್ಚುಲಿ ಆರ್ಗ್ಯಾನಿಕ್ ನಥಿಂಗ್ ಬಟ್ ನಾವು ನಾನಂತೂ ವಿಲೇಜ್ ಇಂದ ಕುಂದಾಪುರ್. ಸೊ ವಿ ಸೀನ್ ದಿನಾಲೂ ಆರ್ಗ್ಯಾನಿಕ್ ಫುಡ್ ಅದೇ ತಿನ್ಬೇಕಾಗಿರೋದಲ್ವಾ ಆಕ್ಚುಲಿ ನಾವು. ಎಕ್ಸಾಕ್ಟ್ಲಿ. ಸೊ ಆರ್ಗ್ಯಾನಿಕ್ ಇಸ್ ಅದೊಂದು ಕಾನ್ಸೆಪ್ಟ್ ಅಷ್ಟೇ. ಬಟ್ ದ ನಿಜ ಏನಂದ್ರೆ ಫುಡ್ ಕ್ವಾಲಿಟಿ ಇಸ್ ಡಿಟೀರಿಯರೇಟಿಂಗ್, ಕಮ್ಮಿ ಆಗ್ತಾನೆ ಇದೆ. ಅಂಡ್ ನಾವು ಪ್ರಾಸೆಸ್ ಫುಡ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಇಟ್ಸ್ ಆಸ್ ಸಿಂಪಲ್ as that. So what happens then? More chemical go into the body, alva? Because food is also processed. Obviously, chemical changes are going to puberty bega, aging bega, diseases bega, everything will come faster. ಬಟ್ ನೀವು ಹೇಳಿದ್ರಿ ಕ್ವಾಲಿಟಿ ಆಫ್ ಫುಡ್ ಚೇಂಜ್ ಆಗಿದೆ ಅಂತ. ಸೊ ನಮ್ಮ ಅಪ್ಪ ಅಮ್ಮಂದ್ರು, ತಾತ ಅಜ್ಜಿ ಇವರೆಲ್ಲರೂ ಹಬ್ಬ ಬಂತು ಅಂದ್ರೆ ಒಂದೊಂದು ಕೈಯಷ್ಟು ತುಪ್ಪ ಹಾಕೊಂಡು ತಿನ್ನೋರು ಆಗಿನ ಕಾಲದಲ್ಲಿ. ಆಗಿನ ಕಾಲದ ಫುಡ್ಗೂ ಈಗಿನ ಕಾಲದ ಫುಡ್ಗೂ ಏನ್ ವ್ಯತ್ಯಾಸ ಇದೆ ಅನ್ಸತ್ತೆ ನಿಮ್ ಪ್ರಕಾರ? ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಪ್ರಿಡಾಮಿನೆಂಟ್ಲಿ, ಅದ್ ಎಲ್ಲಕ್ಕಿಂತ ಜಾಸ್ತಿ ಆ ಇನ್ಫ್ಲೂಯೆನ್ಸ್. ಆ ಇನ್ಫ್ಲೂಯೆನ್ಸ್ ಇಂದ ನಾವು ತುಪ್ಪ ತಿನ್ನೋದು ಕಮ್ಮಿ ಆಗಿದೆ. ಚೀಸು, ಟರ್ಮರಿಕ್ ಏನಂತಾರೆ, ಟರ್ಮರಿಕ್ ಅರ್ಶಿನ. ಟರ್ಮರಿಕ್ ವಾಸ್ ಅದೊಂದು ಇಟ್ಸ್ ಲೈಕ್ ಬೆಸ್ಟ್ ಫಾರ್ ಇನ್ಫ್ಲಮೇಷನ್ ಕಂಟ್ರೋಲ್ ಅಲ್ವಾ. ಇವತ್ತೆಲ್ಲರೂ ಬ್ಲೋಟಿಂಗ್, ಬೆಳಿಗ್ಗೆ ಫೇಸ್ ಪಫಿಂಗ್, ಸಿಂಪಲ್. ನೈಟ್ ಅಲ್ಲಿ ಸ್ವಲ್ಪ ಯು ಹ್ಯಾವ್ ಟರ್ಮರಿಕ್ ಇನ್ ಯೋರ್ ಮಿಲ್ಕ್, ಯು ವಿಲ್ ಬಿ ಸಾರ್ಟೆಡ್. ಬ್ರಿಂಗ್ಸ್ ಡೌನ್ ಇನ್ಫ್ಲಮೇಷನ್. ಈ ತರ ಲಾಟ್ಸ್ ಆಫ್ ದೀಸ್ ಥಿಂಗ್ಸ್ ನಮ್ದು ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, ವಾಟ್ ಎವರ್ ಅದ್ ಏನ್ ನಮ್ಗೆ ಹೇಳಿದ್ದಾರೆ, ವಿ ಆರ್ ನಾಟ್ ಯೂಸಿಂಗ್ ಎನಿ ಆಫ್ ದ್ಯಾಟ್. Western influence is the biggest problem. Right? From dosa to oats. Oats bad illa. Nanu tintini oats. It's not bad. But dosa is great. Idli is great. It's fermented. Right? So our cultural shift bekagilla. Now chikkadinda yen ಊಟ ಮಾಡ್ತಾ, we are growing up with what food. ಆ ಫುಡ್ ನೀವು ರೆಸ್ಟ್ ಆಫ್ ಯೋರ್ ಲೈಫ್ ಅದನ್ನೇ ತಿನ್ಬಿಡಿ, ಇನಫ್. ಬಟ್ ಇವಾಗ ಟೈಮೇ ಇಲ್ವಲ್ಲ ಶ್ವೇ, ಜನರಿಗೆ ಕುಕ್ ಮಾಡಿ ತಿನ್ನೋದಕ್ಕೆ ಟೈಮೇ ಇಲ್ಲ. ಎಲ್ಲ ಎವ್ರಿಥಿಂಗ್ ಇಸ್ ಇನ್ಸ್ಟೆಂಟ್, ಎವ್ರಿಥಿಂಗ್. ಸೊ ಪ್ರಾಬ್ಲಮ್ ಇರೋದು ಅಲ್ಲಿ. ಪ್ರಾಬ್ಲಮ್ ಇರೋದು ಬಿಕಾಸ್ ಆಫ್ ಇನ್ಸ್ಟೆಂಟ್ ಲೈಫ್. ನಿಮ್ಗೆ ಬ್ಯಾಟರ್ ರೆಡಿ ಬರುತ್ತೆ, ಕರ್ಡ್ ರೆಡಿ ಬರುತ್ತೆ, ಬಟ್ ಇದೆಲ್ಲ ಮನೇಲಿ ಮಾಡಕ್ಕೆ ಜಾಸ್ತಿ ಟೈಮು ತಗೊಳ್ಳಲ್ಲ. ಬಟ್ ಬಿಕಾಸ್ ಎವ್ರಿಥಿಂಗ್ ಇಸ್ ಬಿಕಮ್ ಇನ್ಸ್ಟೆಂಟ್, ಅಲ್ಲೇನೆ ಪ್ರಾಬ್ಲಮ್ ಶುರುವಾಗಿರೋದು. ಈ ಇನ್ಸ್ಟೆಂಟ್ ಆಗಬೇಕು ಅಂದ್ರೆ ಏನ್ ಫುಡ್ ಹೆಂಗ್ ಚೇಂಜ್ ಆಗುತ್ತೆ ಶ್ವೇ? ಅಂದ್ರೆ ಫ್ರೆಶ್ ಫುಡ್ ಟು ಇನ್ಸ್ಟೆಂಟ್ ಫುಡ್ ಅಲ್ಲ, ಪ್ರಾಸೆಸಿಂಗ್ ಇಸ್ ಮೋರ್. ನೀವು ಇನ್ಸ್ಟೆಂಟ್ ಫುಡ್ ಬೇಕಂದ್ರೆ ಸಮ್ ಎಕ್ಸ್ಟ್ರಾ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಆಡ್ ಮಾಡ್ಬೇಕಲ್ವಾ? ಇಲ್ಲಾಂದ್ರೆ ಹೌ ವಿಲ್ ಯು ಪ್ರಿಸರ್ವ್ ಇಟ್? ಹೌ ಡಸ್ ಇಟ್ ಬಿಕಮ್ ಇನ್ಸ್ಟೆಂಟ್? ಇಟ್ಸ್ ಸಿಂಪಲ್. ಅಂಡ್ ಇಫ್ ದ ಸೇಮ್ ಫುಡ್ ನೀವು ಮನೇಲಿ ಮಾಡ್ಬೇಕಂದ್ರೆ ಸ್ವಲ್ಪ ಲಾಂಗರ್ ಪ್ರಾಸೆಸ್. ಬ್ಯಾಟರ್ ಯು ಹ್ಯಾವ್ ಟು ಸೋಕ್ ಇಟ್ ಓವರ್ ನೈಟ್, ಅದು ವೇಟ್ ಮಾಡಬೇಕು, ಗ್ರೈಂಡ್ ಮಾಡಬೇಕು, ಫರ್ಮೆಂಟ್ ಆಗಬೇಕು. ಎಕ್ಸಾಕ್ಟ್ಲಿ, ಫರ್ಮೆಂಟ್ ಆಗಬೇಕು. ಎವ್ರಿಥಿಂಗ್ ಇಸ್ ಒನ್ ನೈಟ್ ಪ್ರಾಸೆಸ್. ಬಟ್ ನಾನ್ ಇವಾಗ್ಲೂ ಮನೇಲಿ ದೋಸಾ ಬ್ಯಾಟರ್ ಮನೆಯಲ್ಲೇ ಮಾಡೋದು, ಕರ್ಡ್ ಮನೆಯಲ್ಲೇ ಮಾಡೋದು, ಘೀ ಮನೆಯಲ್ಲೇ ಮಾಡೋದು. ಐ ಮೇ ಬಿ ಮಾಡರ್ನೈಸ್ಡ್ ಇನ್ ಮೈ ಅಪ್ರೋಚ್, ಬಟ್ ಮನೇಲಿ ಏನಾಗತ್ತೆ ಅದು ಮನೆಯಲ್ಲೇ ಆಗತ್ತೆ ಮೋಸ್ಟ್ಲಿ. ಇಟ್ಸ್ ನೋ ಪ್ರಾಸೆಸ್ ಫುಡ್ ಅಟ್ ಹೋಮ್. ಇನ್ಫ್ಯಾಕ್ಟ್ ನನ್ನ ಡಾಟರ್, ಅವಳಿಗೆ ಇವಾಗ 3.5 ವರ್ಷ. ಅವಳು ಡೇ ಕೇರ್ ಅಲ್ಲಿ, ನಾವು ಡೇ ಕೇರ್ ಸಿಲೆಕ್ಷನ್ ಮಾಡಿರೋದು ಫುಡ್ ಬೇಸಿಸ್, ನಾಟ್ ಈ ಸ್ಕೂಲ್ ಫ್ಯಾನ್ಸಿ, ಈ ಸ್ಕೂಲ್ ಚೆನ್ನಾಗಿದೆ, ಈ ಸ್ಕೂಲ್ ರೆಪ್ಯುಟೇಷನ್ ಹೆಂಗಿದೆ ಅಂತ. ಅಲ್ಲಿ ಫಸ್ಟ್ ಕೇಳಿರೋದು ನಾವು, ಏನ್ ಮೀಲ್ಸ್ ಕೊಡ್ತೀರಾ, ಬ್ರೇಕ್ಫಾಸ್ಟ್ಗೇನು, ಲಂಚ್ಗೇನು, ಡಿನ್ನರ್ಗೇನು. ಎವ್ರಿಥಿಂಗ್ ಅವಳ ಸ್ಕೂಲಲ್ಲಿರೋದು only cooked right there in the kitchen. No process, no chocos, no Kellogg's, no cornflakes, fruits, vegetables, dal, rice, roti, ade. So habit forming ಆ ಏಜ್ ಅಲ್ಲಿ ಶುರು ಆಗತ್ತೆ. ನನಗೂ ಮನೇಲಿ ಆ ಏಜ್ ಅಲ್ಲೇ ಶುರು ಆಗಿರೋದು. I am also exposed to processed food and I enjoy once in a while. But when you look at health long term, ಪ್ಯಾಕೆಟ್ ಬಿಡಿ, ಫ್ರೆಶ್ ಫುಡ್ ಹಿಡಿ.
ಆಪ್ಷನ್ ಇದೆ, ಮೀಲ್ ಪ್ರೆಪ್ ಮಾಡ್ಬೋದು. ಎವ್ರಿ ಸ್ಯಾಟರ್ಡೆ ಸಂಡೇ ಪ್ಲಾನ್ ಫಾರ್ ದ ವೀಕ್, ಮೀಲ್ ಪ್ರೆಪ್, ಎಲ್ಲ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡಿ, ಇವತ್ತಿಗೇನು, ನಾಳೆಗೇನು, ನಾಡಿಗೇನು. ಟೈಮ್ ಇರುತ್ತೆ, ಅದು ನಮಗೆಲ್ಲ ಒಂದು ಎಕ್ಸ್ಕ್ಯೂಸ್ ಇದೆ ಅಷ್ಟೇ. ಕೆಲಸ ವರ್ಕೌಟ್ ಮಾಡೋಕ್ಕೆ ಟೈಮ್ ಇಲ್ಲ, ಕುಕ್ಕಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ. ಬಟ್ ಇಫ್ ಯು ಪ್ಲಾನ್ ಯುವರ್ ಲೈಫ್, ಎಲ್ಲದಕ್ಕೂ ಟೈಮ್ ಇದೆ. ಓಕೆ, ನಂಗೆ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ನನಗೆ ಗೊತ್ತು. ನಾನೊಂದು ಕೋಟ್ ಓದ್ದೆ, ಒಂಥರ ನನ್ನ ತಲೆಯಲ್ಲಿ ಯಾವಾಗ್ಲೂ ಇರುತ್ತೆ. ಏನಂದ್ರೆ, ಫಾರ್ ಅ ಮಿನಿಟ್ ಆನ್ ಲಿಪ್ಸ್, ಫಾರ್ ಎವರ್ ಆನ್ ಹಿಪ್ಸ್. ಶುಗರ್ ಬಾಯಿ ರುಚಿಗೆ ಅಂತ ತಿನ್ಬಿಡ್ತೀವಿ ಆ ಕ್ಷಣಕ್ಕೆ, ಆಮೇಲೆ ಅದನ್ನ ಕರಗಿಸಕ್ ದೇಹ ದಂಡಿಸ್ಬೇಕು. ಸೊ ಈ ನಾಲ್ಗೆಯಿಂದ ಆಗೋ ಪ್ರಾಬ್ಲಮ್ಗಳು ಏನೇನು ಶ್ವೇ? ಓ ಗಾಡ್, ಆಕ್ಚುಲಿ ಶುಗರ್ ಇಸ್ ನಾಟ್ ಅ ಪ್ರಾಬ್ಲಮ್. ನಾವು ಅದನ್ನ ಎಕ್ಸೆಸ್ ತಿನ್ಬಿಟ್ಟು ಪ್ರಾಬ್ಲಮ್ ಮಾಡಿದೀವಿ, ರೈಟ್? ಓಕೆ, ವೆನ್ ಐ ವಾಸ್ ಗ್ರೋಯಿಂಗ್ ಅಪ್ ಅಲ್ವಾ, ಮನೇಲಿ ವಿ ಡಿಂಟ್, ನಮ್ಗೆ ಪ್ರಾಸೆಸ್ ಲೈಕ್ ಚಾಕ್ಲೇಟ್ಸ್ ಇರ್ಲಿಲ್ಲ ಫ್ರಿಜ್ ಅಲ್ಲಿ, ಐಸ್ ಕ್ರೀಮ್ ಇರಲಿಲ್ಲ ಫ್ರಿಜ್ ಅಲ್ಲಿ ವೆನ್ ಐ ವಾಸ್ ಗ್ರೋಯಿಂಗ್ ಅಪ್. ಬಟ್ ಅಮ್ಮ ಯಾವಾಗ್ಲೂ ಏನಾದ್ರೂ ರವಾ ಲಡ್ಡು, ದಿಸ್ ಲಡ್ಡು, ಸಮಥಿಂಗ್ ಯಾವಾಗ್ಲೂ ಇರ್ತಿತ್ತು. ಕೊಬ್ಬರಿ ಮಿಠಾಯಿ ಏನೋ. ಸೊ ಆಫ್ಟರ್ ಲಂಚ್, ಆಫ್ಟರ್ ಡಿನ್ನರ್, one piece or ಒಬ್ಬಟ್ಟು, something was always there, ಯಾವಾಗ್ಲೂ. And I ತಿಂದಿದ್ದೀವಿ, ದಿನಾಲೂ ತಿಂದಿದ್ದೀವಿ. ಆದ್ರೆ ಹೌ ಮಚ್, ಪೋರ್ಷನ್ ಕಂಟ್ರೋಲ್, ರೈಟ್? ಮತ್ ಇದ್ರಲ್ಲೆಲ್ಲ ಯು ಆಡ್ ಘೀ, ಇಟ್ಸ್ ಅದ್ ಹೆಂಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯು ಈಟ್ 2 cupcakes every day, or if you have 5 cups of coffee with 2 spoons of sugar in each, that is overdoing. Sugar is not the problem. ಎಷ್ಟು ಶುಗರ್ ತಿಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ, ಮತ್ತೆ ಹೇಗ್ ಮಾಡಿದೀರಾ, ಹೌ ಹ್ಯಾಸ್ ಇಟ್ ಬಿನ್ ಕುಕ್. ಅಲ್ಲ, ಒಂದು ಶುಗರ್, ಎರಡನೇದ್ ಬಾಯಿ ಚಪ್ಲ. ಕೆಲವರಿಗೆ ಈ ಕರ್ದಿರೋದು ಕುರುಮ್ ಅಂತ ಬೇಕು ಯಾವಾಗ್ಲೂ, ಅದನ್ನ ತಿನ್ಬೇಕು ಅಂತ ಆಸೆ ಆಗತ್ತೆ. ಅಥವಾ ಇನ್ ಕೆಲವ್ರಿಗೆ ಪೋರ್ಷನ್, ನಾನು ಸ್ಟಾಪ್ ಮಾಡಿ ಅಂತ ಯಾರ ಹತ್ರನೂ ಹೇಳಲ್ಲ, ಪೋರ್ಷನ್ ಕಂಟ್ರೋಲ್ ಮಾಡಿ ಅಂತ ಹೇಳ್ತೀನಿ. ಹೌ ಮಚ್ ಡು ಯು ಈಟ್? ಡು ಯು ಈಟ್ 500 grams or 100 grams? ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ನೀವು 100 grams ತಿಂದು ಬಿ ಸ್ಯಾಟಿಸ್ಫೈಡ್, ರೈಟ್? ಇನ್ಸ್ಟೆಡ್ ಆಫ್ ಒಂದ್ ವಾರ ಫುಲ್ ಸ್ಟಾಪ್ ಮಾಡಿ ದೆನ್ ಯು ಆರ್ ಕ್ರೇವಿಂಗ್ ಫಾರ್ ಇಟ್, ಆಮೇಲೆ ಯು ಓವರ್ ಈಟ್. ಸೊ ಡೋಂಟ್ ಸ್ಟಾಪ್ ಎನಿಥಿಂಗ್. ಐ ಎಕ್ಸಸೈಸ್ ಎಕ್ಸ್ಟ್ರಾ, ಬಟ್ ಫುಡ್ ಮೇಲೆ ಐ ಡೋಂಟ್ ಡಿಪ್ರೈವ್ ಮೈ ಸೆಲ್ಫ್. ಐ ಹ್ಯಾವ್ ಅ ಶುಗರ್ ಬಟ್ ನಂತರದ್ದು ದೇಹಗಳೇನು ಅಂದ್ರೆ, ನನ್ನ ಪಕ್ಕದಲ್ಲಿ ಒಬ್ಬ ಇದ್ದಾನೆ, ಅವ್ನು ರಾತ್ರಿ ಎಲ್ಲ ಚೆನ್ನಾಗಿ ಹೊಟ್ಟೆ ತುಂಬಾ ತಿಂದು ಮಲ್ಕೋತಾನೆ, ಬೆಳಗ್ಗೆ ಎದ್ದ ತಕ್ಷಣ ತಿಂತಾನೆ, ಖುಷಿಯಾಗಿರ್ತಾನೆ, ಏನೇನ್ ಬೇಕೋ ಎಲ್ಲ ತಿಂತಾನೆ. ನಾವೇನಾದ್ರು ಅವ್ರ ತರ ತಿಂದ್ರೆ 2 ದಿವಸದಲ್ಲಿ 5 kg ದಪ್ಪ ಆಗ್ಬಿಡ್ತೀವಲ್ಲ. ಏನ್ ಹೇಳ್ತೀರಾ ಇದಕ್ಕೆ ನೀವು? ಮೆಟಬಾಲಿಸಮ್ ಅವ್ರದ್ದು ತುಂಬಾ ಬೇರೆ, ಅವ್ರದ್ದು ವೆರಿ ಫಾಸ್ಟ್ ಮೆಟಬಾಲಿಸಮ್. ಏನಾದ್ರು ತಿಂದ್ರೆ ಡೈಜೆಷನ್ ಇಸ್ ಫಾಸ್ಟ್, ಸ್ಟೋರೇಜ್ ಇಸ್ ಸ್ಲೋವರ್. ನಿಮ್ದು ಬೇರೆ ತರ ಬಾಡಿ ಟೈಪ್, ನಮ್ಗೆಲ್ಲರದು ಡಿಫ್ರೆಂಟ್ ಟೈಪ್ ಆಫ್ ಬಾಡಿ ಇದೆ. ತಿನ್ನೋದ್ ಪಡ್ಕೊಂಡ್ ಬಂದಿರ್ಬೇಕು. ನನ್ ಮೆಟಬಾಲಿಸಮ್ ಅಟ್ 44 ಆಲ್ಸೋ ತುಂಬಾ ಹೈ ಇದೆ. ಐ ಕ್ಯಾನ್ ಈಟ್ ಐಸ್ ಕ್ರೀಮ್ ಅಂಡ್ ದೆನ್ ಬಿ ಫೈನ್. ಬಟ್ ನೀವು ಎಲ್ಲರಿಗೂ ಇದೆ ಹೈ ಮೆಟಬಾಲಿಸಮ್. ಏಜ್ ಆದ ತಕ್ಷಣ ಅದ್ ಮೆಟಬಾಲಿಸಮ್ ಕಮ್ಮಿ ಆಗ್ತಾನೆ ಇರುತ್ತೆ. ಅವಾಗ ಏನ್ ಮಾಡ್ಬೇಕು? ಯು ಹ್ಯಾವ್ ಟು ಎಕ್ಸಸೈಸ್, ಮೂವ್. ನೀವು ಎಷ್ಟು ಮೂವ್ಮೆಂಟ್ ಮಾಡ್ತೀರಾ ಅಷ್ಟು ನಿಮ್ ಮೆಟಬಾಲಿಸಮ್ ಬೆಟರ್ ಆಗ್ತಾ ಇರುತ್ತೆ. ಇಲ್ಲಾಂದ್ರೆ ಅಟ್ ಲೀಸ್ಟ್ ಇಟ್ ವಿಲ್ ರಿಮೇನ್ ದ ಸೇಮ್. ಸೊ ಯು ವೋಂಟ್ ಪುಟ್ ಆನ್ ವೇಟ್. ನೀವು ಸ್ವಲ್ಪ ಯಂಗರ್ ಏಜ್ ಅಲ್ಲಿ ನೋಡಿದಿರಲ್ವಾ, ನೋ ಮ್ಯಾಟರ್ ಹೌ ಮಚ್ ಯು ಈಟ್, ಏನ್ ತಿಂದ್ರು ಏನೂ ಆಗಲ್ಲ. ಇವಾಗ ವಾಟ್ ಎವರ್ ಯು ಈಟ್ ಗೋಸ್ ಟು ದ ಹಿಪ್ಸ್. ದಟ್ಸ್ ಬಿಕಾಸ್ ಮೆಟಬಾಲಿಸಮ್ ಚೇಂಜ್ ಆಗ್ಲೇ ಆಗತ್ತೆ ಫಾರ್ ಎವ್ರಿಬಡಿ. ಬಟ್ ನಿಮ್ ಮೂವ್ಮೆಂಟ್ ಕಮ್ಮಿ ಆಗಿದೆ, ಅದಕ್ಕೆ ನಿಮ್ ಮೆಟಬಾಲಿಸಮ್ ಕಮ್ಮಿ ಆಗಿದೆ. ಸೊ ಜಿಮ್ಗೆ ಹೋಗೋದು ಬೇಡ, ಮೂವ್ ಮಾಡಿ. ಹೌ ಲಾಂಗ್ ಡು ಯು ಸಿಟ್, ಹೌ ಮಚ್ ಡು ಯು ಮೂವ್? ಸೈಂಟಿಫಿಕಲಿ ಎಲ್ಲರೂ, ಎವ್ರಿ ಹ್ಯೂಮನ್ ಬೀಯಿಂಗ್ ಎವ್ರಿ ಡೇ, ದಿನಾಲು 10 kilometers ವಾಕಿಂಗ್ ಮಾಡಲೇಬೇಕು. ಇಟ್ ಇಸ್ ನಾನ್ ನೆಗೋಷಿಯಬಲ್. 10 kilometers ಇಸ್ ನಥಿಂಗ್. ಒಂದು 9,000 steps 10,000 11,000 steps ಬರುತ್ತೆ. ಆದ್ರೆ 10 kilometers ವಾಕಿಂಗ್ ಎವ್ರಿ ಹ್ಯೂಮನ್ ಬೀಯಿಂಗ್ ಮಾಡಬೇಕು ದಿನಾಲು. ದಿಸ್ ವಾಟ್ ಸೈನ್ಸ್ ಸೇಸ್. ನಮ್ ತಾತ ನಮ್ಮಪ್ಪ ಎಲ್ಲ ಹೇಳೋರು, ನಾವು ಸ್ಕೂಲ್ಗೆ ಹೆಂಗ್ ಹೋಗ್ತಾ ಇದ್ವಿ, ನಡ್ಕೊಂಡು ಹೋಗ್ತಾ ಇದ್ವಿ, ನದಿ ದಾಟ್ಕೊಂಡು ಹೋಗ್ತಾ ಇದ್ವಿ, 8 ಮೈಲಿ ಹೋಗ್ತಾ ಇದ್ವಿ, ಇಷ್ಟಿತ್ತು ಅಂತ. ಸೊ ಇವಾಗೆಲ್ಲ ಮನೆಗ್ ಸ್ಕೂಲ್ ವ್ಯಾನ್ ಬರುತ್ತೆ, ಅಥವಾ ಮನೆ ಪಕ್ಕದಲ್ಲೇ ಸ್ಕೂಲ್ ಇರುತ್ತೆ. ಸೊ ಹಾಗಾಗಿ
Exactly. ಆಕ್ಟಿವಿಟಿ ಕಮ್ಮಿ ಆಗೋಗಿದೆ ಅಲ್ವಾ ಇನ್ ಜನರಲ್. ಹಲವಾರು ಜನ ಬೆಳಗ್ಗೆ ಜಿಮ್ಗೆ ಹೋಗೋದಕ್ಕೆ ಟೈಮ್ ಇರೋದಿಲ್ಲ ಅಥವಾ ಫೈನಾನ್ಷಿಯಲ್ ಸಪೋರ್ಟ್ ಇರೋದಿಲ್ಲ. ಈ ತರದವರು ಫಿಟ್ನೆಸ್ ಅನ್ನ ಅವ್ರ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು ಅನ್ಸುತ್ತೆ ತಮಗೆ? ಮೂವ್ಮೆಂಟ್. ಜಿಮ್ ಹ್ಯಾಬಿಟ್ ರೀಸೆಂಟ್ ಆಗಿ ಬಂದಿರೋದು. ವೈ? ಯಾಕಂದ್ರೆ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅಲ್ವಾ, ಅದಕ್ಕೆ. ಬಿಕಾಸ್ ವಿ ಆರ್ ಮೋರ್ ಸೆಡೆಂಟ್ರಿ. ಬಟ್ ಜಿಮ್ ಇಸ್ ನಾಟ್ ಅ ನೆಸೆಸಿಟಿ. ಜಿಮ್ಗೆ ಹೋಗೋದು ನೆಸೆಸಿಟಿ ಅಲ್ಲ, ಬಟ್ ಮೂವ್ಮೆಂಟ್ ಮಾಡೋದು ಈಸ್ ಅ ನೆಸೆಸಿಟಿ. ದ ವೇ ನಮ್ ಹ್ಯೂಮನ್ ಬಾಡಿ ಹೆಂಗ್ ಮಾಡಿದ್ದಾರೆ ಅದು ಕೂತ್ಕೊಳ್ಳಕ್ ಮಾಡಿರೋದಲ್ಲ. ದಟ್ ಇಸ್ ಫಾರ್ ಮೂವ್ಮೆಂಟ್, ಬೆಂಡಿಂಗ್, ಸಿಟ್ಟಿಂಗ್ ಡೌನ್, ಸ್ಕ್ವಾಟಿಂಗ್, ಕ್ಲೈಂಬಿಂಗ್, ಸ್ಟೇರ್ ಕೇಸ್, ಏನಾದ್ರು ರೈಟ್, ಅದಕ್ಕೋಸ್ಕರ ಮಾಡಿರೋದು. ಬಟ್ ಎಲ್ಲದಕ್ಕಿಂತ ನಾನು ಹೇಳೋದು ವಾಕ್. ನೀವು ಹೇಗೆ ಮಾಡ್ತೀರಾ, ಹೌ ಯು ವಾಂಟ್ ಟು ಸ್ಪ್ಲಿಟ್ ಇಟ್ ಇನ್ ಅ ಡೇ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಇಸ್ ಅಪ್ ಟು ಯು. ಬಟ್ ನೀವು ವಾಕಿಂಗ್ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ರೆಗ್ಯುಲೇಟ್ ಇನ್ ಯೋರ್ ಬಾಡಿ. ಇಟ್ಸ್ ಗುಡ್ ಫಾರ್ ದ ಮೈಂಡ್. It just, especially walk in the park or on the streets, ಮನ್ಸ್ಗೆ it really feels good ಅಲ್ವಾ. Now, when was the last time ನೀವು ಇಂಡಿಯನ್ ಟಾಯ್ಲೆಟ್ ಮೇಲೆ ಕೂತ್ಕೊಂಡಿದ್ದೀರಾ? You don't remember ಅಲ್ಲ, because now we don't use. ಅದು I'm giving reference to squatting, deep squatting. ಅಂದ್ರೆ ಮಾಲಾಸನ ಅಂತಾರೆ ಯೋಗದಲ್ಲಿ. That is the most foundational movement that the human body has to do. Now, ಚಿಕ್ಕ ಮಕ್ಕಳಿಂದ, from the time we are born, infant phase ಇಂದ toddler phase move ಆಗ್ತೀವಿ. Our first movement ಏನ್ ಮಾಡೋದು? We are squat. From squatting, we stand up. So it's the body's natural movement. Small things. ನೀವು ಇದು ಅದ್ರ ಜೊತೆ ವಾಕಿಂಗ್, ಅದ್ರ ಜೊತೆ ಸ್ಟೆಪ್ಸ್ ಕ್ಲೈಂಬಿಂಗ್, ಇದೆಲ್ಲ ಆನ್ ಅ ಡೈಲಿ ಬೇಸಿಸ್ ಮಾಡಿದ್ರೆ ಯು ವಿಲ್ ನೆವರ್ ನೀಡ್ ಅ ಜಿಮ್. ಪ್ರಶ್ನೆ ಏನಂದ್ರೆ, ನಮ್ಮಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅನ್ನೋ ಕಾನ್ಸೆಪ್ಟ್ ಇತ್ತ ಮೊದ್ಲಿಂದಾನು? ಇಲ್ಲ ಅಲ್ವಾ? ಎಲ್ಲಿಂದ ಬಂತಿದ್ದು ವಿಷಯ ಇದು? ನಾವೇ ಮಾಡಿರೋದು. ನೀವಲ್ಲ, ನಾವಲ್ಲ, ನಮ್ ಪೇರೆಂಟ್ಸು ಅಲ್ಲ, ಯಾಕಂದ್ರೆ ಅವರು ಹಂಗೆ ತಿಂತಾ ಇದ್ರು. ಅಟ್ ಸಮ್ ಪಾಯಿಂಟ್ ಹ್ಯೂಮನ್ ಎವಲ್ಯೂಷನ್ ಅಲ್ಲಿ ಇದಾಗಿದೆ ಅಷ್ಟೇ. ಅಂದ್ರೆ ಫಾಸ್ಟ್ ಫುಡ್ ಸೇಲ್ ಆಗ್ಬೇಕು ಅನ್ನೋ ಒಂದು ಬಿಸಿನೆಸ್ ಮಾಡೆಲ್. ಆಕ್ಸೆಸ್ ಬಂದ ತಕ್ಷಣ ಜಾಸ್ತಿ ಫುಡ್ ಇದ್ರೆ ಯು ವಿಲ್ ಈಟ್ ಮೋರ್. ಸಿಂಪಲ್ ಲಾಜಿಕ್. ಫುಡ್ ಇಲ್ಲ ಅಂದ್ರೆ ಯು ಕಾಂಟ್ ಈಟ್ ಅಲ್ವಾ? ಆನ್ಸೆಸ್ಟರ್ಸ್ ಟೈಮಲ್ಲಿ ಏನಾಗಿರೋದು? ಅವ್ರು ಹೋಗಿ ಹಂಟ್ ಮಾಡ್ಕೊಂಡು ಬಂದು ತಿನ್ಬೇಕು. ಆರ್ ಲೈಕ್ ಐ ಸೆಡ್, ಬೆರೀಸ್, ರೂಟ್ಸ್ ಎಲ್ಲ ಡಿಗ್ ಮಾಡಿ ಆ ಫುಡ್ಗೆ ದೇ ಹ್ಯಾವ್ ಟು ವರ್ಕ್ ರಿಯಲಿ ಹಾರ್ಡ್ ಟು ಫೈಂಡ್ ಇಟ್. ಕೆಲವು ದಿನದಲ್ಲಿ 1 ಮೀಲ್ ಸಿಗತ್ತೆ, ಕೆಲವು ದಿನ 2 ಮೀಲ್, ಕೆಲವು ಟೈಮಲ್ಲಿ 2 ದಿನದಲ್ಲೂ 1 ಮೀಲ್ ಸಿಗತ್ತೆ. ಇನ್ ರೀಸೆಂಟ್ ಬುಕ್, ನಾನೊಂದು ಬುಕ್ ಓದಿರೋದು, ಐ ಆಮ್ ಫರ್ಗೆಟಿಂಗ್ ದ ನೇಮ್ ಆಫ್ ದ ಆಥರ್. One man has gone fasting for 1 year and 18 days. ಅಂದ್ರೆ ಏನೊಂದು ಇಲ್ಲ, he had water. ಮತ್ತೆ ಅವ್ರಿಗೆ ಜಸ್ಟ್ ಫಾರ್ ಸರ್ಟನ್ ವೈಟಮಿನ್ ಮಿನರಲ್ ಡೆಫಿಷಿಯನ್ಸಿ ಆಗ್ಬಾರ್ದಂತ he had a supplement for vitamins, but without food for 1 year 18 days. Of course, ತುಂಬಾ weight loss ಅಂತೂ ಆಗಿದೆ, but he survived. He survived and there are no complications. Right? ಅದ್ ಯಾಕೆ ಆ ರಿಸರ್ಚ್ ಮಾಡಿದ್ದಾರೆ? To tell people that the body does not need too much food. ನಮ್ಗೆ ಜಾಸ್ತಿ ಫುಡ್ ಬೇಕಾಗಿಲ್ಲ. But because access ಇದೆ, ಫುಡ್ ಇದೆ, so we want to eat. So ಹ್ಯೂಮನ್ಸ್ಗೆ ಯಾವಾಗ we started growing our own food, farming ಎಲ್ಲ ಶುರು ಆಯ್ತು, access ಜಾಸ್ತಿ ಬಂತು, we started eating more. Then the concept ಬಂತು, ಬ್ರೇಕ್ಫಾಸ್ಟ್ ತಿನ್ನೋಣ, ಲಂಚ್ ತಿನ್ನೋಣ, ಡಿನ್ನರ್ ತಿನ್ನೋಣ. ಇವಾಗ ಒಂದು ಕಾನ್ಸೆಪ್ಟ್ ಬಂದಿದೆ, OMAD, 1 meal a day. ವೆಸ್ಟರ್ನೈಸ್ಡ್ ಮಾಡಿದ್ದಾರೆ, ಬಟ್ ಅದೇನದು, ದಟ್ ಕಾನ್ಸೆಪ್ಟ್ ಇಸ್ ಕಮಿಂಗ್ ಫ್ರಮ್ ಅವರ್ ಆನ್ಸೆಸ್ಟರ್ ಟೈಮ್ ಅಷ್ಟೇ. 1 meal a day ಅಂದ್ರೆ ನಿಮಗೆ ಒಂದು ವಿಂಡೋ ಸಿಗತ್ತೆ ತಿನ್ನಕ್ಕೆ, 2 hour ವಿಂಡೋ, ಸೇ 3 to 5 PM. ಆ ವಿಂಡೋದಲ್ಲಿ ಮಾತ್ರ ಯು ಹ್ಯಾವ್ ಟು ಈಟ್ ಅಬೌಟ್ 2000 ಕ್ಯಾಲರೀಸ್. ಹೌ ಮಚ್ ಎವರ್ ನಿಮ್ಮ ಬಾಡಿಗೆ ಎಷ್ಟು ಕ್ಯಾಲರೀಸ್ ಬೇಕು ಸರ್ವೈವಲ್ಗೆ, ಅಷ್ಟು ಕ್ಯಾಲರೀಸ್ ತಿನ್ಬೇಕು. ದ ರೆಸ್ಟ್ ಆಫ್ ದ ಟೈಮ್ ಓನ್ಲಿ ವಾಟರ್ ಆರ್ ಮೇ ಬಿ ಬ್ಲ್ಯಾಕ್ ಕಾಫಿ, ಯಾವುದ್ರಲ್ಲಿ ಕ್ಯಾಲರೀಸ್ ಇಲ್ಲ. ಜಸ್ಟ್ ಫಾಸ್ಟಿಂಗ್.
ರೈಟ್? ಬಟ್ ಇದೆಲ್ಲ ಮುಂಚೆ ಇರೋದೆ. ಬಟ್ ನಮ್ಮ ಅಂದ್ರೆ ನಮ್ಮ ಆನ್ಸಿಸ್ಟರ್ಸ್ ರೂಟ್ಸ್ ಪ್ರಕಾರ ನಮ್ಗೆ ಇದಿದ್ದು ಎರಡೇ ಮೀಲು, ಒಂದು ಸೂರ್ಯೋದಯ, ಇನ್ನೊಂದು ಸೂರ್ಯಾಸ್ತ. ಸೂರ್ಯ ಹುಟ್ಟದಾಗ ತಿನ್ನಿ, ಕರೆಕ್ಟ್. ಸೂರ್ಯ ಮುಳುಗೋಕ್ ಮುಂಚೆ ತಿನ್ನಿ ಅಂತ. ಸೊ 2 meals a day ವಾಸ್ ದ ಸ್ಟ್ಯಾಂಡರ್ಡ್ ಅಲ್ವಾ? ಇವಾಗ ಏನಾಗಿದೆ ಅಂದ್ರೆ ಅದನ್ನೇ ಬೇರೆ ಬೇರೆ ಹೆಸರುಗಳು ಕೊಟ್ಟಿದ್ದಾರೆ ಅದಕ್ಕೆ. Correct. ಇಂಟರ್ಮಿಟೆಂಟ್ ಅಂತ ಕರೀತಾರೆ, ಓಮ್ಯಾಡ್ ಅಂತ ಕರೀತಾರೆ. ಓಮ್ಯಾಡ್ ಅಂತ ಕರೀತಾರೆ. ಸೊ ಈ 2 meals ಕಾನ್ಸೆಪ್ಟ್ ಏನು ಅಂತ ಹೇಳ್ತೀರಾ ಶ್ವೇ? ಹಾ, ಸೊ ಫಾಸ್ಟಿಂಗ್ ಅಂದ್ರೆ ಏನು? ನಿಮ್ ಬಾಡಿಗೆ ಯು ಗಿವ್ ಅ ರಿಸ್ಟ್ರಿಕ್ಟೆಡ್ ವಿಂಡೋ ಹ್ಮ್ ತಿನ್ನಕ್ಕೆ. ಹ್ಮ್. ಯು ಆರ್ ರಿಸ್ಟ್ರಿಕ್ಟಿಂಗ್ ದ ಬಾಡಿ. ನೀವು ನಿಮ್ ಬಾಡಿನ ಸ್ಟಾಪ್ ಮಾಡ್ತಾ ಇದ್ದೀರಾ. ಓಕೆ, ದಿಸ್ ಇಸ್ ಮೈ ವಿಂಡೋ, ಹ್ಮ್. ಇದರಲ್ಲೇ ನಾನು ಐ ವಿಲ್ ಈಟ್. ಹ್ಮ್. ಬಿಯಾಂಡ್ ದಿಸ್ ವಿಂಡೋ ಐ ವಿಲ್ ನಾಟ್ ಈಟ್ ಎನಿಥಿಂಗ್. ಆಮೇಲೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ ಬಾಡಿ ಆ ವಿಂಡೋಗೆ ಅಡ್ಜಸ್ಟ್ ಆಗುತ್ತೆ. ಶುರು ಅಲ್ಲಿ ಯು ವಿಲ್ ಫೀಲ್ ಹಂಗ್ರಿ ಸ್ವಲ್ಪ, ಹ್ಮ್. ಬಿಕಾಸ್ ಯು ಆರ್ ಯೂಸ್ ಟು ಈಟಿಂಗ್ ಅಲ್ಲ. ಹ್ಮ್. ಬಟ್ ಇಫ್ ಯು ಪುಷ್ ಥ್ರೂ ದ್ಯಾಟ್, ಆ ಹಂಗರನ್ನ ಸರ್ಪಾಸ್ ಮಾಡಿದ್ರೆ ಯು ವಿಲ್ ಬಿಲ್ಡ್ ಅ ಸ್ಟ್ರಾಂಗ್ ವಿಂಡೋ. ಹ್ಮ್. ಇಫ್ ಯು ಕೀಪ್ ಈಟಿಂಗ್ ಇನ್ ದಟ್ ವಿಂಡೋ, ಅಂದ್ರೆ ಅಸಿಡಿಟಿ ಇಲ್ಲ ಅಂದ್ರೆ, ಸಮ್ ಪೀಪಲ್ ಹ್ಯಾವ್ ಅಸಿಡಿಟಿ ವೆನ್ ದೇ ಸಡನ್ಲಿ ಸ್ಟಾಪ್ ಅಲ್ಲ. ಸೊ ಯು ಹ್ಯಾವ್ ಟು ಮ್ಯಾನೇಜ್ ಆಲ್ ದ್ಯಾಟ್. ಇಫ್ ಯು ಡೋಂಟ್ ಹ್ಯಾವ್ ಬ್ಲೋಟಿಂಗ್, ಅಸಿಡಿಟಿ ಈ ಥರ ಎಲ್ಲ ಏನ್ ಇಲ್ಲ ಅಂದ್ರೆ, ದೆನ್ ಯು ಮೇಂಟೈನ್ ದಟ್ ವಿಂಡೋ. ಯು ಲೂಸ್ ಅ ಲಾಟ್ ಆಫ್ ವೇಟ್. ತುಂಬಾ ವೇಟ್ ಲಾಸ್ ಆಗಿರುತ್ತೆ ಈ ರಿಸ್ಟ್ರಿಕ್ಟೆಡ್ ವಿಂಡೋ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ. ಅದಕ್ಕಿಂತ ಜಾಸ್ತಿ ಯೋರ್ ಬಾಡಿ, ನಮ್ಮ ಬಾಡಿ ಅಟ್ ಅ ಸೆಲ್ಯುಲರ್ ಲೆವೆಲ್ ರಿಕವರ್ಸ್. ಇದು ಟೇಕ್ ಅ ಮೆಷಿನ್. ನಾವು ಮನೇಲಿ ಲೆಟ್ಸ್ ಟೇಕ್ ಎನಿ ಮೆಷಿನ್, ಮಿಕ್ಸರ್ ತಗೊಳ್ಳಿ, ಟಿವಿ ತಗೊಳ್ಳಿ, ನೀವು ಅದನ್ನ ಓವರ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಹೀಟ್ ಆಗುತ್ತೆ. ಸೊ ಬಾಡಿ ಇಸ್ ದ ಸೇಮ್ ಅಂಡ್ ಇಟ್ ವಿಲ್ ಗೋ ಹೀಟ್ ಆಗಿ, ಇಟ್ ಮೇ ಹಾಳಾಗೋಗುತ್ತೆ. ಬಾಡಿ ಇಸ್ ದ ಸೇಮ್. ನಾವು ವೆನ್ ವಿ ಫೀಡ್ ಫುಡ್ ಅಲ್ಲ, ಊಟ ಹೋದ ತಕ್ಷಣ ದ ಬಾಡಿ ಹ್ಯಾಸ್ ಟು ವರ್ಕ್ ಲೈಕ್ ಅ ಮೆಷಿನ್. ಸೊ ಇವಾಗ ಇಫ್ ಯು ಕೀಪ್ ಗಿವಿಂಗ್ ಇಟ್ ಫುಡ್ every 2 hours, 3 hours, 4 hours, body is working. Where is the rest time? ಅದಕ್ಕೆ ರಿಕವರಿ ರೆಸ್ಟ್ ಯಾವಾಗ ಕೊಡೋದು ಬಾಡಿಗೆ? ಅದಕ್ಕೆ when you do a long fast, ಈಟಿಂಗ್ ವಿಂಡೋ ಚಿಕ್ಕದಾಗಿ ಫಾಸ್ಟಿಂಗ್ ವಿಂಡೋ ಲಾಂಗ್ ಆದ್ರೆ the body is very happy because ರಿಕವರಿ ಟೈಮ್ ಜಾಸ್ತಿ ಇದೆ. ಸೇಮ್ ಕಾನ್ಸೆಪ್ಟ್ ಫಾರ್ ನೈಟ್ ಡಿನ್ನರ್ ಆದ್ಮೇಲೆ wait for 2 to 3 hours before you sleep. ಯಾಕಂದ್ರೆ immediate if you go to sleep, the body is working ಅವಾಗ to digest the dinner. ಅದಕ್ಕೆ resting ಆಗಲ್ಲ. When the body doesn't rest, your sleep is disturbed. ಅವಾಗ you don't sleep well. And then you wake up tired. That cycle, ಅದೊಂದು cycle ಹೋಗ್ತಾನೆ ಇರುತ್ತೆ. ಆಮೇಲೆ sleep is a problem. ಕಾರ್ಟಿಸಾಲ್ ಜಾಸ್ತಿ ಆಗತ್ತೆ. ಕಾರ್ಟಿಸಾಲ್ ಜಾಸ್ತಿ ಆದ್ರೆ ಫ್ಯಾಟ್ ಜಾಸ್ತಿ ಆಗತ್ತೆ. ಇಟ್ಸ್ ಆಲ್ ಅ ಸೈಕಲ್. ಫಾಸ್ಟಿಂಗ್ ಅನ್ನೋದನ್ನ ನಾವೆಲ್ಲರೂ ಕಲಿಬೇಕು ಅಂತ ಮೊನ್ನೆ ಒಬ್ರು ಹೇಳ್ತಾ ಇದ್ರು. ತಿನ್ನೋದು ಯಾರು ಕಲಿತಾರೋ ಅವ್ರು ಫಾಸ್ಟಿಂಗ್ ಅನ್ನು ಕಲಿಬೇಕು ಅಂತ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಡೋಂಟ್ ಫಾಸ್ಟ್, ಡೋಂಟ್ ಫೀಸ್ಟ್, ಅದು ಹೇಳ್ತಾರೆ. ಈ ಫಾಸ್ಟಿಂಗ್ ಅನ್ನೋ ಕಾನ್ಸೆಪ್ಟು ನಮ್ಮೆಲ್ಲರ ಬದುಕಿಗೂ ಎಷ್ಟು ಇಂಪಾರ್ಟೆಂಟ್. ಯಾಕೆಂದ್ರೆ ನೀವು ಯಾವುದೇ ಧರ್ಮ ತಗೊಳ್ಳಿ, ಹಿಂದೂಸ್ ಅಲ್ಲಿ ಏಕಾದಶಿ ಇದೆ ಅಂದ್ರೆ ಎವ್ರಿ ಫೋರ್ಟ್ ನೈಟ್ ಯು ಫಾಸ್ಟ್, 15 ದಿವಸಕ್ಕೆ ಒಂದ್ಸಲಿ ಫಾಸ್ಟ್ ಮಾಡ್ತಿರೋ, 36 hour ಫಾಸ್ಟಿಂಗ್ ಮಾಡ್ತಿರೋ. ಇವಾಗ ರೋಜಾ ನಡೀತಾ ಇದೆ ರಂಜಾನ್ ಟೈಮ್ ಅಲ್ಲಿ, ಅವಾಗ್ಲೂ ನೀವು ಒಂದು ಗುಡ್ 18 hour ಫಾಸ್ಟ್ ಮಾಡ್ತೀರಾ ನೀವು, ಸನ್ರೈಸ್ ಟು ಸನ್ಸೆಟ್. ಕ್ರಿಶ್ಚಿಯನ್ಸ್ ಬಂದ್ರೆ ಲೆಂಟ್ ಇದೆ, ಸೊ ಏನೇನ್ ಇಂಪಾರ್ಟೆಂಟ್ ಅನ್ಸುತ್ತೋ ಅಥವಾ ತುಂಬಾ ಆಸೆ ಪಡ್ತಿರೋ ಅದನ್ನೆಲ್ಲ ಬಿಡ್ತೀರಾ. ನೀವ್ ಯಾವ್ದೇ ಧರ್ಮಕ್ಕೆ ಹೋದ್ರು ಫಾಸ್ಟಿಂಗ್ ಅನ್ನೋದು ಇದ್ದೇ ಇದೆ, ಕಾಮನ್ ಅದು. ಸೊ ಈ ಫಾಸ್ಟಿಂಗ್ ಏನಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್ ನಮ್ಮೆಲ್ಲರ ಲೈಫ್ ಅಲ್ಲಿ? ಇಶ್ವೇ, ಯಾರಾದ್ರೂ ಫಾಸ್ಟಿಂಗ್ ಇವತ್ತು ಮೋಸ್ಟ್ ಪೀಪಲ್ ಡೂ ಫಾಸ್ಟಿಂಗ್ ಫಾರ್ ವೇಟ್ ಲಾಸ್. ಬಟ್ ನಿಜ ಏನಂದ್ರೆ ಫಾಸ್ಟಿಂಗ್ ಇಸ್ ಆಕ್ಚುಲಿ ಫಾರ್ ಬೆಟರ್ ಹೆಲ್ತ್ ಅಟ್ ಅ ಸೆಲ್ಯುಲರ್ ಲೆವೆಲ್, ರೈಟ್? ಇಟ್ ಇಸ್ ನಾಟ್ ಫಾರ್ ವೇಟ್ ಲಾಸ್. ವೇಟ್ ಲಾಸ್ ಯಾಕೆ ಆಗುತ್ತಾ ಇದೆ? ಬಿಕಾಸ್ ವಿಂಡೋ ಇಸ್ ರಿಸ್ಟ್ರಿಕ್ಟೆಡ್ ಫಾರ್ ಈಟಿಂಗ್. ಫುಲ್ ಡೇ ತಿನ್ನೋ ಬದಲಿ ಯು ಆರ್ ಈಟಿಂಗ್ ಓನ್ಲಿ ಇನ್ 2 hours or 3 hours, right? That's the only thing. But the most important part of fasting is recovery, cleansing of the body, healing of the body, feeling light, not feeling bloated, managing diseases. Idikella important. And most importantly, human race or human beings
ಹ್ಯಾವ್ ಆಲ್ವೇಸ್ ಈಟನ್ ಲೆಸ್. ನಾವು ಕಮ್ಮಿನೇ ತಿಂದಿರೋದು. accessibility, I'll repeat that. More food, more access, so we're feeding more. I'll give you one more example. Nandu, I told you I have a daughter, 3.5 years. ನಾನು ಅವಳನ್ನ ಒಬ್ಸರ್ವ್ ಮಾಡ್ತೀನಿ ದಿನಾಲು. ಫ್ರಮ್ ದ ಟೈಮ್ ಅವಳು ಸಾಲಿಡ್ ಸ್ಟಾರ್ಟ್ ಮಾಡಿದಾಳೆ, ಫ್ರಮ್ 6 months ಆನ್ವರ್ಡ್ಸ್. ಮಕ್ಕಳು ದೇ ಈಟ್ ಓನ್ಲಿ ವೆನ್ ದೇ ಆರ್ ಹಂಗ್ರಿ. they don't care about ಬ್ರೇಕ್ಫಾಸ್ಟ್ ಇದು, ಲಂಚ್ ಇದು, ಡಿನ್ನರ್ ಇದು. ನನ್ನ ಮಗಳು ಎಷ್ಟೋ ಮೀಲ್ ಸ್ಕಿಪ್ ಮಾಡಿದಾಳೆ. ಐ ಡೋಂಟ್ ಟೇಕ್ ಎನಿ ಟೆನ್ಷನ್. ನನ್ಗಂತೂ ಮನೇಲಿ ಇದ್ದವ್ರಿಗೆಲ್ಲ ಟೆನ್ಷನ್ ಇದೆ. ಅವಳು ತಿಂತಾ ಇಲ್ಲ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದಾಳೆ, ಲಂಚ್ ಸ್ಕಿಪ್ ಮಾಡಿದಾಳೆ, ಇದು ಸ್ನ್ಯಾಕ್ಸ್ ಸ್ಕಿಪ್ ಮಾಡಿದಾಳೆ. ನಾನು ಒಂದೇ ಹೇಳೋದು, ಅವಳು ಯಾವಾಗ ಶಿ ಇಸ್ ಹಂಗ್ರಿ ಅವಳೇ ಬಂದ್ಬಿಟ್ಟು ಕೇಳ್ತಾಳೆ, ಐ ಆಮ್ ಹಂಗ್ರಿ, ಗಿವ್ ಮೀ ಸಮ್ ಫುಡ್. ಯಾವ ಮಕ್ಳಿಗಾರು ನೀವು ಒಬ್ಸರ್ವ್ ಮಾಡಿ, ನಾವು ಫೋರ್ಸ್ ಫೀಡಿಂಗ್, ಡಿಸ್ಟ್ರಾಕ್ಷನ್ ಫೀಡಿಂಗ್ ಇದೆಲ್ಲ ಒಂದು ಹ್ಯಾಬಿಟ್ ಮಾಡ್ಕೊಂಡಿದೀವಿ, ವಿಚ್ ಇಸ್ ವೆರಿ ರಾಂಗ್. ಆ್ಯಂಡ್ ಡಿಸ್ಟ್ರಾಕ್ಷನ್ ಫೀಡಿಂಗ್, ವಾಚಿಂಗ್ ಟಿವಿ, ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು, ದಟ್ಸ್ ದ ವರ್ಸ್ಟ್ ಥಿಂಗ್, ವರ್ಸ್ಟ್ ಹ್ಯಾಬಿಟ್ ಟು ಬಿಲ್ಡ್, ರೈಟ್? ಸೊ ನೀವು ಇಫ್ ಯು ಹ್ಯಾವ್ ಅ ಚೈಲ್ಡ್ ಅರೌಂಡ್, ಒಬ್ಸರ್ವ್ ಮಾಡಿ, ದೇ ಈಟ್ ವೆನ್ ದೇ ಆರ್ ಹಂಗ್ರಿ. ನೀವು ಇಫ್ ಯು ಫಾಲೋ ದ್ಯಾಟ್, automatically body will go into fasting. Don't eat till you're hungry. ನೀವು ಬೆಳಿಗ್ಗೆ ಎದ್ದೇಳ್ತೀರಾ, ಈಟ್ ನೆಕ್ಸ್ಟ್ ಮೀಲ್ ನೀವು, ಫಸ್ಟ್ ಮೀಲ್ ಈಟ್ ವೆನ್ you're hungry. ಸಮಟೈಮ್ಸ್ ಸ್ಟಮಕ್ ಸ್ವಲ್ಪ ಗ್ರೌಲಿಂಗ್ ಆಗತ್ತೆ, ಸ್ವಲ್ಪ ಪೇನ್ ಬರುತ್ತೆ. ವೇಟ್ 5 minutes ವೇಟ್ ಮಾಡಿ, 10 minutes ವೇಟ್ ಮಾಡಿ. ಅದು ಹೋಯ್ತಂದ್ರೆ ದಟ್ ವಾಸ್ ನಾಟ್ ಹಂಗರ್ ಕ್ಯೂ. ಅದಿನ್ನೂ ಇಟ್ ಸಸ್ಟೈನ್ಸ್, ಕಂಟಿನ್ಯೂಸ್ ಆಗಿ ಬರುತ್ತೆ, ದಟ್ ಮೀನ್ಸ್ ಯು ಆರ್ ಹಂಗ್ರಿ. ಸೊ ಅಂಡರ್ಸ್ಟ್ಯಾಂಡ್. ನೀವು ಹಂಗರ್ ಅಂತ ಇದ್ರಲ್ಲ, ಈ ಬಾಡಿನೂ ಮಿಸ್ ಕಾಲ್ ಕೊಡತ್ತಂತೆ. ಕೆಲವು ಸಲ ನೀರ್ ಬೇಕಾದಾಗ ಹಸುವಾಗತ್ತೆ ಅನ್ನೋ ತರ ಮಿಸ್ ಕಾಲ್ ಕೊಡತ್ತಂತೆ, ಅಥವಾ ರಾಂಗ್ ಕಾಲ್ಸ್ ಕೊಡತ್ತಂತೆ. ಸೊ ಈ ನೀರ್ ಕುಡಿಯೋದು ಎಷ್ಟ್ರ ಮಟ್ಟಿಗೆ ಇಂಪಾರ್ಟೆಂಟ್ ಮೇಡಮ್ ಲೈಫ್ ಅಲ್ಲಿ? ಎಲ್ಲರೂ ನೀರ್ ಕುಡಿ ನೀರ್ ಕುಡಿ ನೀರ್ ಕುಡಿ ಅಂತಾರೆ, ಬಟ್ ಫಂಕ್ಷನಾಲಿಟಿಗೆ ನಾನು ಹೇಳ್ತೀನಿ, ನಿಮ್ ಪಿ ಕಲರ್ ಟ್ರ್ಯಾಕ್ ಮಾಡಿ. If it is very yellow, dehydrated. If it is medium or light yellow, good. Crystal clear agirod beda. You don't need. That is your overhydration. There is too much hydration. Ashtu beda body ge neeru. Light yellow, pale yellow, P andre you're in a good place. Dark yellow, you're in a bad place. ಅಂದ್ರೆ ನೀವು ಇನಫ್ ವಾಟರ್ ಕುಡಿತಾ ಇಲ್ಲ. ದಟ್ಸ್ ಯೋರ್ ಮಾರ್ಕರ್ ಅಷ್ಟೇ. ಎವ್ರಿ ಬಾಡಿ ಇಸ್ ಡಿಫ್ರೆಂಟ್ ಅಲ್ಲ. ಈಚ್ ಬಾಡಿ, ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ನನಗೆ ಆರ್ ನಿಮ್ಗೆ ಆಕ್ಚುಲಿ ಮೇ ಬಿ ಕಮ್ಮಿ ಬೇಕಾಗತ್ತೆ, ನನಗೆ ಜಾಸ್ತಿ, ಬಿಕಾಸ್ ಫಿಸಿಕಲ್ ಆಕ್ಟಿವಿಟಿ ಇಸ್ ಮೋರ್. ನಮ್ಮನೆ ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಶ್ವೇ. ಅಲ್ಲಿ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದಿದ್ದಾರೆ. ಅವ್ರು ನೋಡಿ ಬೆಳಗ್ಗೆ ವರ್ಕ್ ಮಾಡ್ತಾರೆ, ತಿಂದ ಮೇಲೆ 15 minutes ಅಲ್ಲೇ ಫುಟ್ಪಾತ್ ಮೇಲೆ ಒಂದು ನ್ಯಾಪ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಅಂಡ್ ಅಗೇನ್ ದೇ ಸ್ಟಾರ್ಟ್ ವರ್ಕಿಂಗ್ ಇಮಿಡಿಯೇಟ್ಲಿ. ಕರೆಕ್ಟ್. ಸೊ ಈ 15 minute ನ್ಯಾಪ್ ಮ್ಯಾಜಿಕ್ ಏನದು? ವಾಟ್ ಇಸ್ ದ ಮ್ಯಾಜಿಕ್? ಅದಕ್ಕೆ ಹೆಸರೇ ಪವರ್ ನ್ಯಾಪ್ ಅಂತ ಇದೆ ಅಲ್ವಾ? ಇಟ್ ಆಕ್ಚುಲಿ ಪವರ್ಸ್ ಯು. ಇದು ಎಲ್ಲರಿಗೂ ಇಂಪಾರ್ಟೆಂಟ್ ಇಲ್ಲ. ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಪೀಪಲ್ ಹೂ, ಯಾರಿಗೆ ಕಮ್ಮಿ ಸ್ಲೀಪ್ ಬರುತ್ತೆ ನೈಟ್ ಅಲ್ಲಿ, ದೇ ಡೋಂಟ್ ಹ್ಯಾವ್ ಇನಫ್ ಟೈಮ್, ದೇ ಗೆಟ್ ಗುಡ್ ಸ್ಲೀಪ್, ಬಟ್ 6 hours ಅಷ್ಟೇ ಸಿಗೋದು, 5-6 hours ನೈಟ್ ಅಲ್ಲಿ, ಬಟ್ ಗುಡ್ ಸ್ಲೀಪ್. ಅವ್ರಿಗೆ ಇಫ್ ದೇ ಹ್ಯಾವ್ ಅ ಲಾಂಗ್ ಡೇ, ಟು ಪವರ್ ದೆಮ್, ದಟ್ ಪವರ್ ನ್ಯಾಪ್ ಇಸ್ ಬೆನಿಫಿಷಿಯಲ್. ಎಲ್ಲರಿಗೂ ಬೇಡ ಅದು, ಡಿಪೆಂಡ್ಸ್ ಆನ್ ಯೋರ್ ಜಾಬ್ ಟೈಪ್. ಫಿಸಿಕಲಿ ಎಕ್ಸರ್ಟಿಂಗ್. ಯಾ, ಎಕ್ಸಾಕ್ಟ್ಲಿ. ಫಿಸಿಕಲಿ ಎಕ್ಸರ್ಟಿಂಗ್ ಅಂದ್ರೆ that power nap is very, very good. Mentally also, I mean, if you have a mentally very exerting job, you could benefit, but not important for everybody. ಎಲ್ಲರಿಗೂ ಬೇಕಂತ ಇಲ್ಲ ಪವರ್ ನ್ಯಾಪ್. ಈ ಫಿಟ್ನೆಸ್ ಅನ್ನೋದಿದೆಯಲ್ಲ, ಇದಕ್ಕೆ ನನ್ನ ಪ್ರಕಾರ ಇರೋದು 2 phases. ಒಂದು ಆಗಲ್ಲ, ಇನ್ನೊಂದು ಮಾಡಲ್ಲ. ಒನ್ ಈಸ್ ಆಗಲ್ಲ, ಐ ಕಾಂಟ್ ಡೂ. ಸೆಕೆಂಡ್ ಈಸ್ ಐ ವೋಂಟ್ ಡೂ. ಇವೆರಡರ ನಡುವೆ ಒಬ್ಬ ಮನುಷ್ಯ ಫಿಟ್ ಆಗ್ಬೇಕು ಅಂದ್ರೆ ಈ ಬ್ಯಾಟಲ್ ಅಲ್ಲಿ ಒಬ್ಬ ಮನುಷ್ಯ ಫಿಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೋದು ಅನ್ಸತ್ತೆ?
ನೀವು ಐ ವೋಂಟ್ ಡೂ ಅಂತ ಹೇಳಿದ್ರೆ ದೆನ್ ಮೈ ಆನ್ಸರ್ ವಿಲ್ ಬಿ ದೆನ್ ಯು ಡೀಲ್ ವಿತ್ ದ ರೆಪಕಷನ್ಸ್ ಅಂತ. ಆಯ್ತು. ಕಾನ್ಸಿಕ್ವೆನ್ಸಸ್ ಅಂತ ಇರತ್ತಲ್ವಾ ಎಲ್ಲ ಆಕ್ಟಿವಿಟಿಗೂ ಎಲ್ಲ ಆಕ್ಷನ್ಸ್ಗೂ. ಸೊ ನೀವು ಜೆನೆಟಿಕ್ಲಿ ಬ್ಲೆಸ್ಡ್ ಇರಬೇಕು. ಜೆನೆಟಿಕ್ಲಿ ಇಫ್ ಯು ಆರ್ ಬ್ಲೆಸ್ಡ್ ನೀವು ಏನೂ ಮಾಡೋದು ಬೇಡ. ಬಟ್ ಜೆನೆಟಿಕ್ಲಿ ನಾಟ್ ಎವ್ರಿಬಡಿ ಈಸ್ ಬ್ಲೆಸ್ಡ್, ರೈಟ್? ಸೊ ನಿಮ್ಗೆ ಆಪ್ಷನ್ ಇರಲ್ಲ, ಮಾಡಲೇಬೇಕು. ಅವಾಗ ಏನ್ ಮಾಡ್ತೀರಾ? ಇವಾಗ ನೀವು ಪ್ರೋಟೀನ್, ಕಾರ್ಬ್, ಫೈಬರ್ ಒಂಥರ ಗೋಲ್ಡನ್ ಕಾಂಬಿನೇಷನ್ ಇದ್ದಂಗೆ ಈ ಮೂರುನು. ಕೆಲವ್ರಿಗೆ ಬರೀ ನಂಗೆ ರೈಸ್ ತಿನ್ಲೇಬೇಕಪ್ಪ ಇಲ್ಲಾರ ಆಗಲ್ಲ ಅಂತಾರೆ. ಇನ್ ಕೆಲವ್ರು ಬಾಡಿ ಬಿಲ್ಡರ್ಸ್ ನೋಡಿದ್ರೆ ಅವ್ರು ರೈಸೇ ತಿನ್ನಲ್ಲ, ಬರೀ ಚಿಕನ್, ಮೊಟ್ಟೆ ಇದೇ ತಿಂತಾ ಇರ್ತಾರೆ. ಇನ್ ಕೆಲವ್ರು ಡಯಟ್ ಗಳು ಮಾಡಿಸ್ತಾರೆ, ಅದು ಸಸ್ಟೈನೇ ಮಾಡಕ್ ಆಗಲ್ಲ ನಿಮ್ಗೆ. ನೀವು ಡಯಟ್ ಮಾಡಿದಾಗ ಸಣ್ಣ ಇರ್ತೀರಾ, ಅದನ್ನ ಬಿಟ್ಟಿದ ತಕ್ಷಣ ಜುಪ್ ಅಂತ ಮತ್ತೆ ಊದ್ಬಿಡ್ತೀರಾ ನೀವು. ಸೊ ಈ ಸಸ್ಟೈನಬಲ್ ಡಯಟ್ ಅನ್ನೋದನ್ನ ಒಬ್ಬ ಮನುಷ್ಯ ಹೇಗ್ ಬೆಳೆಸ್ಕೋಬಹುದು ಅಂದ್ರೆ, ನಿತ್ಯವೂ ತನ್ನ ಬದುಕಿನ ಜೊತೆಗೆ ಈ ಡಯಟ್ ಅನ್ನ ಬೆಳೆಸ್ಕೋಬೇಕು ಅನ್ನೋದು, ನಿತ್ಯ ತಿನ್ನೋ ಆಹಾರದಲ್ಲಿ ಅದನ್ನ ಬೆಳೆಸ್ಕೋಬೇಕು ಅಂದ್ರೆ ಹೇಗೆ? ಅದು ಸ್ಮಾಲ್ ಚೇಂಜಸ್. ನೀವು ಏನ್ ತಿಂತೀರಾ ಅದನ್ನೇ ಕಂಟಿನ್ಯೂ ಮಾಡಿ ತಿನ್ನಕ್ಕೆ. ಫಸ್ಟ್ ಚೇಂಜ್ ಅಂದ್ರೆ ನೀವು ಎಲ್ಲಾ ಮೀಲಲ್ಲಿ ಪುಟ್ 1 ಪೋರ್ಷನ್ ಪ್ರೋಟೀನ್. ನೀವು ಬೆಳಿಗ್ಗೆ ಇವತ್ ಬ್ರೇಕ್ಫಾಸ್ಟ್ ಏನ್ ಮಾಡಿದ್ರಿ? ದೋಸೆ. ಇನ್ ಸೌತ್ ಆಫ್ ಇಂಡಿಯಾ, ರೈಟ್, ನಮ್ದು ಟಿಪಿಕಲಿ ಅದೇ ಅಲ್ವಾ, ಅವಲಕ್ಕಿ, ದೋಸಾ, ಇಡ್ಲಿ, ಸಮಥಿಂಗ್ ಆ ತರದ್ದೇ. ಅದೆಲ್ಲ ಗುಡ್ ಫುಡ್, ಬಟ್ ಎಲ್ಲಾನು ಕಾರ್ಬ್ಸೆ. ಎವ್ರಿಥಿಂಗ್ ಇಸ್ ಕಾರ್ಬ್ಸ್. ವೇರ್ ಇಸ್ ದ ಪ್ರೋಟೀನ್? ಸೊ ನಾನೇನ್ ಹೇಳೋದಂದ್ರೆ, ಎಲ್ಲ ಮೀಲಲ್ಲೂ ನೀವು ಏನ್ ತಿಂತೀರಾ ಕಂಟಿನ್ಯೂ ಮಾಡಿ ತಿನ್ನಕ್ಕೆ. ಆಡ್ 1 ಪ್ರೋಟೀನ್ ಸೋರ್ಸ್. ಸ್ವಲ್ಪ ಯಾವ್ದಾದ್ರು ಪ್ರೋಟೀನ್ ಸೋರ್ಸ್ ಆಡ್ ಮಾಡಿ ಎಲ್ಲ ಮೀಲಲ್ಲಿ. ಅಂಡ್ ಐಲ್ ಗಿವ್ ಯು ಎಕ್ಸಾಂಪಲ್. ಸೆಕೆಂಡ್, ಸ್ಮಾಲ್ ಚೇಂಜಸ್ ಟು ಪೋರ್ಷನ್. ಆ ಪೋರ್ಷನ್ ಸೈಜ್ನ ಸ್ವಲ್ಪ ಚೇಂಜ್ ಮಾಡಿ ಅಷ್ಟೇ. ಈ 2 ರೂಲ್ ಫಾಲೋ ಮಾಡಿದ್ರೆ you have nothing to worry, nothing to change. For example, my first meal is a bowl of curd. Yake? Probiotic. Yes. Correct. Nimge problem irli illa, gut problem, bloating adada irli illa, one small ishte chick kappalli put curd. Adu homemade curd. I don't buy my curd. We make it at home. It's a simple process. Curd alli I eat plain curd. Illandre sometimes idu sunflower seeds athwa pumpkin seed, ಆ seeds ಬರುತ್ತೆ. Seeds are good for you. I have that. So ಏನಾಗುತ್ತೆ, your gut gets reset first thing in the morning. ಇಷ್ಟೇ ಚಿಕ್ಕ ಬೋಲಲ್ಲಿ. So ಒಳ್ಳೆ ಬ್ಯಾಕ್ಟೀರಿಯಾ ಹಾಕ್ಬಿಟ್ಟು ರೆಡಿ ಮಾಡ್ತೀರಾ ಬೇಸಿಕಲಿ. ಕರೆಕ್ಟ್. ಒಳ್ಳೆ ಬ್ಯಾಕ್ಟೀರಿಯಾ ಹಾಕಿ. That's the right way to say it. Right? You set the gut. ಅದಾದ್ಮೇಲೆ I eat my breakfast. After 10-15 minutes ಅಲ್ಲಿ I have my protein shake, dosa and coconut chutney. Protein shake is protein, pure protein. Dosa is carbs, good carbs and fermented. Coconut chutney is good fat. 1 teaspoon. Fat ಬೇಕಲ್ಲ? Very important. Very, very important. Especially for women. Important for all, especially for. And then dosadalli I put, when I dosa ಮಾಡುವಾಗ I put ghee. That's also good fat, little bit. So I have protein, carbs ide, protein ide, good fat ide, ella aitu. Lunch, same thing. Rice ide. I am a non-vegetarian, so fish andre chicken irutte, illandre paneer, dal, chickpea, rajma. So 1 protein source, vegetables and little bit rice. Sorted. Sustainable. Enough. ಅಷ್ಟೇ. ದಿನಾಲೂ ನಿಮ್ ಬ್ರೇಕ್ಫಾಸ್ಟ್ ಲಂಚ್ ಪ್ಲೇಟ್ ನೋಡಿ, ಅಲ್ಲಿ ನೋಡಿ ಪ್ರೋಟೀನ್ ಇದೆಯಾ, ಗುಡ್ ಕಾರ್ಬ್ಸ್ ಇದೆಯಾ, ವೆಜಿಟಬಲ್ಸ್, ಫೈಬರ್ ಇದೆಯಾ. ಈ 3 ಇದ್ರೆ ಬೇಸಿಕ್ಲಿ ಯು ಹ್ಯಾವ್ ಅ ಬ್ಯಾಲೆನ್ಸ್ಡ್ ಮೀಲ್. ಪ್ರೋಟೀನ್ ಇಲ್ಲ ಅಂದ್ರೆ ಯು ಹ್ಯಾವ್ ಅ ವೆರಿ ಇಂಬ್ಯಾಲೆನ್ಸ್ಡ್ ಮೀಲ್. ಹೇಳ್ತಾರಲ್ವಾ, ಪ್ರೋಟೀನ್ ಇಸ್ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ಯುವರ್ ಬಾಡಿ. ಗುಡ್ ಹೇರ್, ಗುಡ್ ಸ್ಕಿನ್, ಗುಡ್ ಮಸಲ್ ಮಾಸ್, ಇದೆಲ್ಲ ಬರೋದು ಪ್ರೋಟೀನ್ ಇಂದ. ಎನರ್ಜಿ ಬರೋದು ಕಾರ್ಬ್ಸ್ ಇಂದ. ಜಾಯಿಂಟ್ ಹೆಲ್ತ್, ಫಂಕ್ಷನಾಲಿಟಿ, ಮೂವ್ಮೆಂಟ್ ಬರೋದು ಗುಡ್ ಫ್ಯಾಟ್ ಇಂದ. ಸೊ ಯು ನೀಡ್ ಆಲ್ 3. ಸೊ ಇದೆರಡು ಚೇಂಜ್ ಮಾಡಿ. ಫಸ್ಟ್ ಪ್ರೋಟೀನ್ ಸೋರ್ಸ್ ಇನ್ ಎವ್ರಿ ಮೀಲ್, ಸೆಕೆಂಡ್ ಪೋರ್ಷನ್ ಕಂಟ್ರೋಲ್. ಇಷ್ಟು ರೈಸ್ನ ಇಷ್ಟು ಮಾಡಿ
ಅಷ್ಟೇ. ದೇ ಸೇ ಫಿಸ್ಟ್ ಫುಲ್ ಅಲ್ವಾ. ರಯನ್ ಟಾಟ್ ಮಿ ದಿಸ್, ರಯನ್ ಫರ್ನಾಂಡೋ, ನನ್ನ ನ್ಯೂಟ್ರಿಷನಿಸ್ಟ್. He says the fist, this is the size of your heart. So when they say eat your heart's content, eat your heart's content ಅಂತಾರಲ್ವಾ, ಆವಾಗ ಇಷ್ಟಲ್ಲ, ಇಷ್ಟು ತಿನ್ನೋದು, because this is the size of your heart. So this is 100 grams. So ನಿಮ್ ಸೈಜ್ ನನ್ನ ಸೈಜ್ ಬೇರೆ ಇರುತ್ತೆ. your 100 grams ನನ್ನ 100 grams ಬೇರೆ ಇರುತ್ತೆ. But this much rice is enough. Nice. Small changes. But talking about you, ನೀವು 40ರಲ್ಲಿ ಒಂದು ಮಗುನ ಹೆತ್ತು ಇಷ್ಟು ಆರೋಗ್ಯವಾಗಿದ್ದೀರಾ ಅಂದ್ರೆ ಏನಾದ್ರೂ ಗುಟ್ಟೇನು ಅಂತೀರಾ? ವಾಟ್ಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್? Actually it's a very good question, Joe. ಈ ಕ್ವೆಶ್ಚನ್ ಪರ್ಟಿಕ್ಯುಲರ್ಲಿ ವಿಮೆನ್ ಗಲ್ವಾ, ಅಂಡ್ ಆಲ್ ಆರ್ ಲೇಡಿ ಲಿಸ್ನರ್ಸ್, ಇದೊಂದು ರಿಮೆಂಬರ್ ಫಾರ್ ಎವರ್. ಯೋರ್ ಮೆನ್ಸ್ಟ್ರುವಲ್ ಸೈಕಲ್, ಯೋರ್ ಪೀರಿಯಡ್ಸ್ ಈಸ್ ಯೋರ್ ಮಂತ್ಲಿ ರಿಪೋರ್ಟ್ ಕಾರ್ಡ್. ನಿಮ್ದು ಪೀರಿಯಡ್ಸ್ ಪರ್ಫೆಕ್ಟ್ ಸೈಕಲ್ ಅಲ್ಲಿದ್ರೆ, ಯೋರ್ 28 ಡೇ ಸೈಕಲ್, 30 ಡೇ ಸೈಕಲ್, ಕರೆಕ್ಟ್ ಸೈಕಲ್ ಅಲ್ಲಿದ್ರೆ, ಯು ಆರ್ ಇನ್ ಗ್ರೇಟ್ ಹೆಲ್ತ್. ಇಫ್ ದ ಸೈಕಲ್ ಕೀಪ್ಸ್, ಅದು ಫ್ಲಕ್ಚುಯೇಟ್ ಆಗ್ತಾನೆ ಇದ್ರೆ, ಡೇಟ್ಸ್ ಚೇಂಜ್ ಆಗ್ತಾನೆ ಇದ್ರೆ, ತುಂಬಾನೇ ಮೇಲೆ ಕೆಳಗೆ, ಅದನ್ನ ಡೂ ನಾಟ್ ಇಗ್ನೋರ್. 1 or 2 days is okay. 1 or 2 days, absolutely okay. Absolutely okay. Women are very lucky. ಯಾಕಂದ್ರೆ ನಮ್ಗೆ ಈ ಮಂತ್ಲಿ ರಿಪೋರ್ಟ್ ಕಾರ್ಡ್ ಇದೆ. ಅದನ್ನ ಯೂಸ್ ಮಾಡಿದ್ರೆ, ಬಿಕಾಸ್ ದಟ್ ಇಸ್ ಆರ್ ಹಾರ್ಮೋನಲ್ ಚೇಂಜಸ್ ಇನ್ ದ ಬಾಡಿ ಅಲ್ವಾ. ಅಂಡ್ ವಿಮೆನ್ ಹ್ಯಾವ್, ನಮ್ದು ಜಾಸ್ತಿ ಹಾರ್ಮೋನ್ಸ್ ಇದೆ, ಅದನ್ನ ಮ್ಯಾನೇಜ್ ಮಾಡೋದು ಇಟ್ಸ್ ವೆರಿ ವೆರಿ ಹಾರ್ಡ್. ಬಟ್ ಆ ಹಾರ್ಮೋನ್ಸ್ ಕ್ಯಾನ್ ಬಿ ಆರ್ ರಿಪೋರ್ಟ್ ಕಾರ್ಡ್, ಹೆಲ್ತ್ ರಿಪೋರ್ಟ್ ಕಾರ್ಡ್. ದಿಸ್ ಮೈ ಫಂಕ್ಷನಲ್ ಮೆಡಿಸಿನ್ ಡಾಕ್ಟರ್ ಅವ್ರು ಕಲ್ಸಿದ್ ನನಗೆ ಎಷ್ಟೋ ವರ್ಷ ಹಿಂದೆ. ಇಸ್ ಲೈಕ್, ನೀನು ನಿನ್ ಮೆನ್ಸ್ಟ್ರಲ್ ಸೈಕಲ್ಗೆ ಅಟೆನ್ಷನ್ ಪೇ ಮಾಡಿದ್ರೆ, ಇಫ್ ದಟ್ ಇಸ್ ಪರ್ಫೆಕ್ಟ್, ನಿನ್ಗೆ ಏನು ಪ್ರಾಬ್ಲಮ್ ಇರಲ್ಲ. ಅಂಡ್ I've had it perfect all these years. No pain, no cramps, up to date, like perfect date. ಇದೆಲ್ಲ ಇವಾಗ lot of women have ತುಂಬಾ cramps ಇರುತ್ತೆ. They have to take tablet. That is not good. ಯಾಕೆ? You should not have cramps. It's a simple process. Your periods is a very simple process of the body just going through a cleanse. Because you did not, pregnancy ಆಗಿಲ್ಲ, so you're cleansing. Simple. It's very, very simple. Pain irlebardu. You should not know when it's coming. That's how it should supposed to be. ಅಲ್ಲ, ಹೆಂಗಸರಿಗಾದ್ರೆ ಒಂದು ರಿಪೋರ್ಟ್ ಕಾರ್ಡ್ ಇದೆ, ಗಂಡಸರಿಗೆ ಈ ತರ ಏನಾದ್ರು ಆಗುತ್ತೆ? ಏನೂ ಇಲ್ಲ. ಓಕೆ, ಇವಾಗ ತುಂಬಾ ಜನ ಪ್ರತಿನಿತ್ಯ ಸಣ್ಣ ಆಗಬೇಕು ಅಂತ ಫೈಟ್ ಮಾಡ್ತಾರೆ, ಫೇಲ್ ಆಗ್ತಾರೆ, ಫೈಟ್ ಮಾಡ್ತಾರೆ, ಫೇಲ್ ಆಗ್ತಾರೆ. ಇಯರ್ಸ್ ಟುಗೆದರ್ ಅವ್ರು ಸಣ್ಣ ಆಗಿರೋದೇ ಇಲ್ಲ ಪಾಪ, ಬರೀ ಫೈಟ್ ಇರುತ್ತೆ. ದಿನ ಡಯಟ್ ಮಾಡಿದ್ರೆ ಫೇಲ್ ಆಗ್ತಾರೆ, ಮತ್ತೆ ಹೋಗ್ತಾರೆ, ಏನೋ ತಿಂತಾರೆ, ಈ ತರ ಏನೋ ಆಗ್ತಾನೆ ಇರುತ್ತೆ. ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಹೌ ಕ್ಯಾನ್ ದೇ ರೀಸೆಟ್ ಅಂಡ್ ರೀಸ್ಟಾರ್ಟ್? ಲೈಫಲ್ಲಿ ಏನಿದ್ರು ವಿದೌಟ್ ಕನ್ಸಿಸ್ಟೆನ್ಸಿ ಯು ಕಾಂಟ್ ಅಚೀವ್ ಎನಿಥಿಂಗ್. ಏನಂತಾರೆ ಕನ್ಸಿಸ್ಟೆನ್ಸಿಗೆ? ಕನ್ಸಿಸ್ಟೆನ್ಸಿನೇ. ಸೊ ಅದು ರಿಪೀಟ್ ಮಾಡ್ತಾ ಇಲ್ಲ ಅಂದ್ರೆ ಆಗಲ್ಲ. ಸೊ ಟು ಆನ್ಸರ್ ಯುವರ್ ಕ್ವೆಶ್ಚನ್, ಯಾವ್ದಾದ್ರು ಫಾರ್ ಯುವರ್ ಸ್ಟಡೀಸ್ ಕರೆಕ್ಟ್ ಆಗಿ ಯು ಕೀಪ್ ರಿಪೀಟಿಂಗ್ ಯುವರ್ ಡೈಲಿ 1 hour, ಡೈಲಿ 1 hour ಹೇಳ್ತಾ ಇರ್ತಾರಲ್ವಾ, ಸ್ಕೂಲಲ್ಲೂ ಹೇಳ್ತಾರೆ, ಮನೇಲೂ ಹೇಳ್ತಾರೆ, ದಿನ 1 hour ಯು ಹ್ಯಾವ್ ಟು ಸ್ಪೆಂಡ್ ಅಟ್ ಹೋಮ್ ಸ್ಟಡಿಂಗ್. ಸೇಮ್ ಥಿಂಗ್ ವೆನ್ ಯು ಗೆಟ್ ಅ ಜಾಬ್, ಕನ್ಸಿಸ್ಟೆನ್ಸಿ ಇಸ್ ಎವ್ರಿಥಿಂಗ್. ಸೇಮ್ ಸಣ್ಣ ಆಗ್ತಾರೆ, ಮತ್ತೆ ವಾಪಸ್ ಸೇಮ್ ಸೈಜ್, ಬಿಕಾಸ್ ಕನ್ಸಿಸ್ಟೆನ್ಸಿ ಇಲ್ಲ. ಸಣ್ಣ ಆಗೋ ತನಕ ಐ ವಿಲ್ ವರ್ಕ್ ವೆರಿ ಹಾರ್ಡ್, ಆದ್ಮೇಲೆ ಐ ವಿಲ್ ಸ್ಟಾಪ್ ಫಾರ್ ಸಮ್ ಟೈಮ್. ಯು ಕಾಂಟ್. ಎಕ್ಸಸೈಸ್ ಇಸ್ ಫಾರ್ ಲೈಫ್. ತುಂಬಾ ಜನ ಹೇಳ್ತಾರೆ ದೇಹಕ್ಕೆ ಮಾತ್ರ ಸಾವಿದೆ, ಆದ್ರೆ ನಿಮ್ಮ ಸೋಲ್ಗಲ್ಲ, ನಿಮ್ಮ ಆತ್ಮ ಹಾಗೆ ಇರುತ್ತೆ, ಇನ್ನೊಂದು ಯಾವ್ದೋ ಫಾರ್ಮ್ ಹೋಗುತ್ತೆ, ಇನ್ನೊಂದು ಯಾವ್ದೋ ಫಾರ್ಮ್ ತಗೊಳತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಟ್ರಾನ್ಸ್ಪೋರ್ಟರ್ ವೆನ್ ಯು ಆರ್ ಹಿಯರ್ ಅಲ್ವಾ? ಸೊ ಆನ್ ದ ಸ್ಪಿರಿಚುವಲ್ ಲೆವೆಲ್ ಫಿಟ್ನೆಸ್ ಅಂದ್ರೆ ಏನ್ ನಿಮ್ ಪ್ರಕಾರ? ತುಂಬಾ ಅಂಡರ್ ಕಾನ್ಫಿಡೆಂಟ್ ಆಗಿದ್ದೆ ನಾನು ಮೋಸ್ಟ್ ಪಾರ್ಟ್ ಆಫ್ ಮೈ ಲೈಫ್. ಕಾಲೇಜ್, ಈವನ್ ಡ್ಯೂರಿಂಗ್ ನನ್ನ ಫಸ್ಟ್ ಜಾಬಲ್ಲೂ ಸ್ವಲ್ಪ ಐ ಲರ್ನ್ಟ್ ಅ ಲಾಟ್ ದೇರ್. ಆದರೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಟುಡೇ ಐ ಓ ಇಟ್ ಟು ಮೈ ಫಿಟ್ನೆಸ್. ನಾನು ಯಾವಾಗ
I started lifting weights, becoming stronger. Ad nange mentally it made me stronger. So fitness is my life. It's everything. ಸೊ ನಿಮ್ಮ ಬದುಕಿನ ನಿಮ್ಮ ದೇಹ ಎಷ್ಟು ಸ್ಟ್ರಾಂಗ್ ಆಗಿರತ್ತೋ ನಿಮ್ಮ ಬಾಡಿಯ ಕಾನ್ಫಿಡೆನ್ಸ್ ಲೆವೆಲ್ ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟೇ ಜಾಸ್ತಿ ಅಷ್ಟೇ ಆಗುತ್ತೆ. ಜಾಸ್ತಿ. ಅದ್ ನನ್ನ ಎಕ್ಸಾಂಪಲ್. ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಅದು. ಡೈರೆಕ್ಟ್ಲಿ ಪ್ರಪೋರ್ಷನೇಟ್. ನೈಸ್. 100%. ಸೊ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂತ ಇನ್ಸ್ಟಾಗ್ರಾಮು, ಯೂಟ್ಯೂಬು ಇದೆಲ್ಲ ನಾನು ಪೋಸ್ಟ್ ಹಾಕಿದ್ದೆ. ಒಂದಿಷ್ಟು ಜನ ನಿಮ್ಮ ಫ್ಯಾನ್ಸು, ನಿಮ್ಮನ್ನು ಫಾಲೋ ಮಾಡೋರು ಒಂದಿಷ್ಟು ಪ್ರಶ್ನೆಗಳು ಕೇಳಿದ್ದಾರೆ. ಸೊ ದಿಸ್ ಸೆಗ್ಮೆಂಟ್ ಇಸ್ ಕಾಲ್ಡ್ ನಾಟ್ ಮೈ ಕ್ವೆಶ್ಚನ್. ಇಟ್ಸ್ ನಾಟ್ ಮೈ ಕ್ವೆಶ್ಚನ್, ಇಟ್ಸ್ ದೇರ್ ಕ್ವೆಶ್ಚನ್ಸ್. ಸೊ ರೆಡಿ ಇದ್ದೀರಾ ಉತ್ತರ ಕೊಡೋದಕ್ಕೆ? Okay, sir. Not my question. ಸೊ ದ ಫಸ್ಟ್ ಕ್ವೆಶ್ಚನ್, ವೆಜ್ ವರ್ಸಸ್ ನಾನ್ ವೆಜ್? Non-veg for me. I don't want controversy. ಬಟ್ ವೆಜ್ ಫುಡ್ ನಲ್ಲೂ ಕೂಡ ತುಂಬಾ ಜನ ಅಚೀವ್ ಮಾಡಿರೋರು ಇದ್ದಾರೆ. Yeah, 100%. But ನಾನು vegetarian ಆಗಿದ್ದೆ 3 years. I tried. It was good. ಓಕೆ. ಈ ಹಾಲು ಅನ್ನೋದೇನಿದೆ, ಈ ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಂತ ಏನ್ ಹೇಳ್ತಾರೆ, ಈ ಹಾಲು ಅನ್ನೋದು ಆಕ್ಚುಲಿ ಒಳ್ಳೇದಾ ಅಥವಾ ಒಳ್ಳೇದಲ್ವಾ ನಮ್ಮ ದೇಹಕ್ಕೆ? Milk is very, very good. ಆದ್ರೆ ನೀವು ನಿಮ್ಮ ಬಾಡಿ ಇಂಟಾಲರೆನ್ಸ್ ಡೆವಲಪ್ ಮಾಡಿದ್ರೆ ಇಟ್ ಈಸ್ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ಮಿಲ್ಕ್. ಇಟ್ಸ್ ನಾಟ್ ಯುವರ್ ಬಾಡಿ. ಬಿಕಾಸ್ ಎಷ್ಟೋ ಜನ ಹೇಳ್ತಾರೆ ಇಲ್ಲಿ ಪ್ಯಾಕೇಜ್ ಮಿಲ್ಕ್ ಕೊಡಿದ್ರೆ ಈ ತರ ಬ್ಲೋಟ್ ಆಗುತ್ತೆ, ನಾನು ಊರಲ್ಲಿ ಎಲ್ಲಾದ್ರೂ ಇಫ್ ಐ ಡ್ರಿಂಕ್ ಇಟ್ ಇಸ್ ಫೈನ್. ಡಯಾಬಿಟೀಸ್ ರಿವರ್ಸ್ ಮಾಡಬಹುದಾ? ಮಾಡಕ್ಕಾಗಲ್ಲ. ಇಫ್ ಯು ಆರ್ ಪ್ರೀ ಡಯಾಬೆಟಿಕ್, ಎಸ್ ರಿವರ್ಸ್ ಮಾಡ್ಬೋದು. ಟೈಪ್ 2 ಚಾನ್ಸಸ್ ಅದೇ. ಬಟ್ ಅದರ್ವೈಸ್ ಟಿಪಿಕಲಿ ಅದನ್ನ ರಿವರ್ಸ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಮ್ಯಾನೇಜ್ ಇಟ್ ವೆಲ್ ಅಂಡ್ ಹ್ಯಾವ್ ಅ ಗುಡ್ ಕ್ವಾಲಿಟಿ ಲೈಫ್. ಸೊ ರಿವರ್ಸಿಂಗ್ ಡಯಾಬಿಟೀಸ್ ಇಸ್ ಓನ್ಲಿ ಲಿಮಿಟೆಡ್. ಯಾ, ವೆರಿ ಲಿಮಿಟೆಡ್. ಈ ಪ್ರೋಟೀನ್ ಅನ್ನೋದು ನಿಜವಾಗ್ಲೂ ಅಗತ್ಯನಾ ಅಥವಾ ಅಡ್ವರ್ಟೈಸಿಂಗ್ ಮಾಫಿಯಾನಾ? ಅಗತ್ಯ. ಪ್ರೋಟೀನ್ ಶೇಕ್ಸ್ ನಾಟ್ ನೆಸೆಸರಿ. ಓನ್ಲಿ ನಿಮ್ಗೆ ನಿಮ್ ಫುಡ್ ಅಲ್ಲಿ ಇನಫ್ ಪ್ರೋಟೀನ್ ಬರಲಿಲ್ಲ ಅಂದ್ರೆ ಯು ನೀಡ್. ಸೊ ಓಕೆ, ನನ್ನ ವೇಟು 50 kg. ಸೊ ಐ ನೀಡ್ 50 grams ಆಫ್ ಪ್ರೋಟೀನ್ ಅ ಡೇ. ನಿಮ್ ವೇಟ್ ಎಷ್ಟಿದೆ, ನಿಮ್ ಬಾಡಿ ವೇಟ್, ಅಷ್ಟು ಗ್ರಾಮ್ಸ್ ಪ್ರೋಟೀನ್ ಬೇಕೇ ಬೇಕು. ಬಟ್ ಇಫ್ ಯು ಆರ್ ಅನ್ ಆಕ್ಟಿವ್ ಪರ್ಸನಾಲಿಟಿ, ನೀವು ಎಕ್ಸಸೈಸ್ ಮಾಡ್ತೀರಾ, ಇಡೀ ದಿನ ಆಕ್ಟಿವ್ ಇರ್ತೀರಾ, ನಿಮ್ಗೆ 1.5 times ಬೇಕು. ಅಂದ್ರೆ ಐ ಆಮ್ ಅನ್ ಆಕ್ಟಿವ್ ಪರ್ಸನ್, ಸೊ ಐ ನೀಡ್ 50 + half 75 grams ಆಫ್ ಪ್ರೋಟೀನ್ ಅ ಡೇ. ಇನ್ನೊಂದು, ಈ ಆಲ್ಕೋಹಾಲ್ ಅನ್ನೋದೇನಿದೆ ಅದನ್ನ ಇಟ್ಸ್ ನೌ ಬಿಕಮ್ ಅ ಸೋಷಿಯಲ್ ಲೈಫ್ ಸ್ಟೈಲ್. ಕುಡಿಲಿಲ್ಲ ಅಂದ್ರೆ ಓ ನೀವು ಕುಡಿಯಲ್ವಾ ಅಂತಾರೆ, ಆತರ ಆಗೋಗಿದೆ ಈಗ. ಸೊ ಕುಡಿಯೋದು ಓಕೆನಾ ಅಥವಾ ಕೆಟ್ಟದ? ಅಬ್ಸಲ್ಯೂಟ್ಲಿ ಓಕೆ ಇನ್ ಮಾಡರೇಷನ್. ಓಕೆ. ಇಫ್ ನಾನು ಆಸ್ ಅ ಫಿಟ್ನೆಸ್ ಇನ್ಸ್ಟ್ರಕ್ಟರ್, ಅಂದ್ರೆ ಸ್ಟಾಂಚ್ ಫಿಟ್ನೆಸ್ ಇನ್ಸ್ಟ್ರಕ್ಟರ್, ಆ ತರದಿಂದ ಫ್ರಮ್ ದ್ಯಾಟ್ ಆಂಗಲ್ ಹೇಳಿದ್ರೆ ಐಲ್ ಸೇ ಡೋಂಟ್ ಡ್ರಿಂಕ್. ಬಟ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಹೂ ನೋಸ್ ಮಾಡರೇಷನ್ ಮಾಡಿದ್ರೆ ಏನು ಕೆಟ್ಟದಿಲ್ಲ ಅಂದ್ರೆ ಐಲ್ ಸೇ ಓಕೆ. ಮೈ ಫಾದರ್ ಇಸ್ ದಿ ಎಕ್ಸಾಂಪಲ್. ಇವತ್ತು ಅವರು ಎಕ್ಸಸೈಸ್ ಮಾಡ್ತಾರೆ, ಟ್ಯಾಬ್ಲೆಟ್ಸ್ ತಗೋತಾರೆ, ಅದೆಲ್ಲ ಮಾಡ್ತಾರೆ, ಬಟ್ ಎವ್ರಿ ಡೇ ಹಿ ನೀಡ್ಸ್ ಇಸ್ 1 drink. ಅದನ್ನ ಗಿವ್ ಅಪ್ ಮಾಡಲ್ಲ ಅವರು, ನೋ ಮ್ಯಾಟರ್ ವಾಟ್, ಈವನ್ ಆಫ್ಟರ್ ಕ್ಯಾನ್ಸರ್. ಸೊ ಅಂಡ್ ಡಾಕ್ಟರ್ಸ್ ಆಲ್ಸೋ ಟೆಲ್ ಹಿಮ್ ಕಿ ಡೋಂಟ್ ಡೂ ಇಟ್, ಬಟ್ ಮಾಡ್ಬೇಕಂದ್ರೆ ಡೂ ಇಟ್ ಇನ್ ಅಬ್ಸಲ್ಯೂಟ್ ಮಾಡರೇಷನ್ ಅಂಡ್ ಯು ವಿಲ್ ಬಿ ಫೈನ್. ದಪ್ಪ ಇರೋರು ಸಣ್ಣ ಆಗೋದು ಬೇರೆ, ಆದ್ರೆ ಸಣ್ಣ ಇರೋರು ದಪ್ಪ ಆಗ್ಬೇಕು ಅನ್ನೋರ್ಗೆ ಏನ್ ಬೇಕು ಅಂದ್ರೆ ಒಂದ್ ಸ್ವಲ್ಪ ಕೆಲವರು ಒಣಕೊಂಡಿರ್ತಾರಲ್ಲ, ಅವ್ರಿಗೆ ಫಸ್ಟ್ ಅವ್ರದ್ದು ಬಾಡಿ ಕಾಂಪೋಸಿಷನ್ ಚೆಕ್ ಮಾಡಬೇಕು. ಇಟ್ಸ್ ಅ ಸಿಂಪಲ್ ಪ್ರಾಸೆಸ್. ಆಮೇಲೆ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ, ಬೋನ್ ಮಾಸ್ ಎಷ್ಟಿದೆ, ಮಸಲ್ ಮಾಸ್ ಎಷ್ಟಿದೆ, ಅದು 3 important ಫ್ಯಾಕ್ಟರ್ಸ್. ಅದಾದ್ಮೇಲೆ ದೇ ಹ್ಯಾವ್ ಟು ಡೂ ಮೋರ್ ವೇಟ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್, ಯಾಕಂದ್ರೆ ಮಸಲ್ ಮಾಸ್ ಜಾಸ್ತಿ ಆಗ್ಬೇಕು. ಈಟ್ ಮೋರ್ ಗುಡ್ ಫುಡ್ ಟು ಇನ್ಕ್ರೀಸ್ ಫ್ಯಾಟ್ ಅಂಡ್ ಮಸಲ್. ಈ ಕೀಟೋ ಡಯಟ್ ಅಂತ ಮಾಡ್ತಾರಲ್ಲ, ಅದು ಒಳ್ಳೇದಾ ದೇಹಕ್ಕೆ? ಯಾವ ತರ ಫ್ಯಾಟ್ ಡಯಟ್ ಒಳ್ಳೇದ್ ಅಲ್ಲ, ಯಾಕಂದ್ರೆ ಅದನ್ನ ನೀವು ಸಮ್ ಪಾಯಿಂಟ್ ಅಲ್ಲಿ ಸ್ಟಾಪ್ ಮಾಡ್ತೀರಾ. ಸ್ಟಾಪ್ ಮಾಡಿದ ತಕ್ಷಣ ಎಲ್ಲ ಬೆನಿಫಿಟ್ಸ್ ರಿವರ್ಸ್ ಆಗುತ್ತೆ. ನಾರ್ಮಲ್ ಫುಡ್ ನೀವು ಏನ್ ತಿಂತಾ ಇದ್ದೀರಾ ಆಲ್ ಯುವರ್ ಲೈಫ್, ಅದನ್ನೇ ಚೇಂಜ್ ಪೋರ್ಷನ್, ಆಡ್ ಮೋರ್ ಪ್ರೋಟೀನ್, ಕಂಟಿನ್ಯೂ ಲೈಫ್. ತುಪ್ಪ ಅಂದ್ರೆ ನಮ್ ದೇಹಕ್ಕೆ ಆಯಿಂಟ್ಮೆಂಟ್ ತರ ಅಂತಾರೆ, ಹೌದಾ? ಟ್ರೂ. ಹೇಗೆ? ರೆಡ್ಯೂಸಸ್ ಇನ್ಫ್ಲಮೇಷನ್. ಇನ್ಫ್ಲಮೇಷನ್ ಕಮ್ಮಿ ಆಗತ್ತೆ. ಯು ನೋ ದ ಬ್ಲೋಟಿಂಗ್ ಅಂಡ್ ಸಡನ್ಲಿ ಪಫಿನೆಸ್, ಅದು ಜಾಯಿಂಟ್ ಹೆಲ್ತ್.
ಎಕ್ಸಲೆಂಟ್ ಫಾರ್ ಜಾಯಿಂಟ್ ಹೆಲ್ತ್. ಇತ್ತೀಚಿನ ಕಾಲದಲ್ಲಿ ಎಲ್ಲಿ ಹೋದ್ರೂ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ತಿನ್ಲೇಬೇಕು. ಇರೋದ್ರಲ್ಲಿ ಬೆಟರ್ ಫುಡ್ ಅಂದ್ರೆ ಏನು? ಇರೋದ್ರಲ್ಲಿ ಬೆಟರ್ ಫುಡ್, ಸಮಥಿಂಗ್ ಯಾವ್ದು ಫ್ರೆಶ್ ಮಾಡಿ ಕೊಡ್ತಾರೆ, ದಟ್ ಇಸ್ ಬೆಟರ್. ನನ್ಗಿರೋ ಕ್ವಶನ್ ಏನಂದ್ರೆ, ನೀವು ಒಂದು ಚಿಕ್ಕ ಊರಿಂದ ಬಂದಂತವ್ರು, ಒಂದು ಫಿಟ್ನೆಸ್ ಇಂಡಸ್ಟ್ರಿನಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡಿ, ರಿತಿಕ್ ರೋಷನ್ ಆಗ್ಬೋದು ಅಥವಾ ಟಾಪ್ ಅಥ್ಲೀಟ್ಸ್ ಇನ್ ದ ಕಂಟ್ರಿ ವರ್ಲ್ಡ್, ಇಂಥವ್ರ ಜೊತೆಗೆಲ್ಲ ಕೆಲಸ ಮಾಡಿದೀರಾ ನೀವು. ಆ ಅನುಭವ ಹೇಗಿತ್ತು ನಿಮ್ಗೆ? ವಾಟ್ ಆರ್ ಯು ಫೀಲಿಂಗ್? ಅದು ಆಕ್ಚುಲಿ ದಟ್ ಎಕ್ಸ್ಪೀರಿಯನ್ಸ್ ವಾಸ್ ಫ್ಯಾಂಟಾಸ್ಟಿಕ್. ಯಾಕಂದ್ರೆ ಅವರೆಲ್ಲ ದೇ ಸೋ ಹಂಬಲ್ ಅಂಡ್ ದೇ ಸೋ ನೈಸ್. ಆರಗನ್ಸ್ ಇಲ್ಲ. ಐ ಮೀನ್ ನೋಡಿದ್ರೆ ಸ್ಕ್ರೀನ್ ಅಲ್ಲಿ ಮೇ ಬಿ ದೂರದಿಂದ ನೋಡಿದ್ರೆ ಆರಗನ್ಸ್ ಇರುತ್ತೆ, ಬಟ್ ವೆನ್ ನಾವು ಅವ್ರ ಜೊತೆ ಮಾತಾಡಿದವಾಗ, ವಾಟ್ ಎವರ್ ಆಪರ್ಚುನಿಟಿ ಕೆಲಸ ಮಾಡಕ್ಕಿದ್ದವಾಗ, ನೋ ಆರಗನ್ಸ್, ಸೋ ಲವ್ಲಿ. ಮೋರ್ ದೆನ್ ದ ಸೆಲೆಬ್ರಿಟೀಸ್. ನಾನು ಕೆಲವು ಸಲ ಆಫೀಸಲ್ಲಿ ಕೂತ್ಕೊಂಡಿದ್ರೆ, in the Cufit office, you're surrounded by some Harvard graduates, IIT, IIM. Nandu, I've only done BCom, right? Kilosala, it is very overwhelming. And it just takes you back. Avaga, yen madidde life alli to, be here, to be sitting amongst such intelligent people. Anta, you think sometimes. Then the answer is always hard work. So on that note, I think we've had a series of questions and great conversation. Shwetambari Shetty is not just a fitness enthusiast, ನನ್ನ ಪ್ರಕಾರ. I think ಒಬ್ರು ತುಂಬಾ ಒಳ್ಳೆ ವ್ಯಕ್ತಿ ಕೂಡ. ಯಾಕೆಂದ್ರೆ ಯಾವುದೇ ಟೈಮಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದೀವಿ, ಮನೆಗಿಂತ ಜಾಸ್ತಿ ಕೆಲಸದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಒಳ್ಳೆ ಕಲೀಗ್ಸ್, ಒಳ್ಳೆ ಮೆಂಟರ್ಸ್, ಒಳ್ಳೆ ಟೀಮ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಪ್ರತಿನಿತ್ಯ ನಾವು ಕೆಲಸ ಮಾಡೋಕ್ಕೆ ಅಂತ ಬಂದಾಗ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಇವತ್ತು ಮಾಡೋಣ ಅಂತ ಹೇಳಿ ಮಾಡಿರೋ ಎಷ್ಟೋ ದಿನಗಳಿದೆ. ಆಮೇಲೆ ಎಷ್ಟೋ ಥರದ ಚಾಲೆಂಜ್ಗಳು ಬಂದಾಗ, ಎಷ್ಟೋ ಥರದ ಹೊಸ ಸವಾಲ್ಗಳು ಬಂದಾಗ ಯಾವಾಗ್ಲೂ ನಮ್ಮ ಜೊತೆಗಿದ್ರಿ ನೀವು. ಅಂಡ್ ಮೋರ್ ದೆನ್ ಎವ್ರಿಥಿಂಗ್, ಯಾರೇ ವ್ಯಕ್ತಿ ಯಾರಾದ್ರೂ ಬಂದು ಶ್ವೇತಾಂಬರಿ ಶೆಟ್ಟಿ ಅವ್ರನ್ನ, ಮೇಡಮ್ ನಾನು ಫಿಟ್ನೆಸ್ ಬಗ್ಗೆ ಈ ಡೌಟ್ ಇದೆ ಅಂತ ಕೇಳಿದ್ರೆ ನಿಂತು ಉತ್ತರ ಕೊಟ್ಟು ಮುಂದಕ್ಕೆ ಹೋಗ್ತೀರಾ ನೀವು. ಸೊ ದಟ್ ಶೋಸ್ ವ್ಯಕ್ತಿಯಾಗಿ ನಿಮ್ಗೆ ಜನರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಸೊ ಆ ಕಾಳಜಿ ಇಲ್ಲ ಅಂದ್ರೆ, ಆ ಕನ್ಸರ್ನ್ ಇಲ್ಲ ಅಂದ್ರೆ, ನೀವು ನಿಜವಾಗ್ಲೂ ಅದನ್ನ ಜೆನ್ಯೂನ್ ಆಗಿ ಮಾಡೋದಕ್ಕಾಗೋದಿಲ್ಲ ಇನ್ನೊಬ್ರಿಗೆ, ರೈಟ್? ಸೊ ಅದು ನಾನು ನಿಮ್ಮಲ್ಲಿ ಕಂಡಿರ್ತಕ್ಕಂಥ ಒಂದು ಒಳ್ಳೆ ವಿಶೇಷವಾದಂತಹ ಗುಣ. And more than everything, you're a great friend and an advisor to so many of them. Please continue to be the same. On that note, ನಿಮ್ಮ ಮೊದಲ ಕನ್ನಡ ಪಾಡ್ಕಾಸ್ಟ್ ಹೇಗೆ ಅನಿಸ್ತು ನಿಮ್ಗೆ? ಥ್ಯಾಂಕ್ ಯು ಜೋ. ಐ ಓನ್ಲಿ ಡಿಡ್ ಇಟ್ ಫಾರ್ ಯು. ನಿಮ್ಗೋಸ್ಕರನೇ ಮಾಡಿರೋದು. ಬಟ್ ಐ ಲವ್ಡ್ ಎವ್ರಿ ಬಿಟ್ ಆಫ್ ಇಟ್. ಈ ಎಕ್ಸ್ಪೀರಿಯನ್ಸ್ ಐ ವಿಲ್ ಕೀಪ್ ಇಟ್ ಫಾರ್ ಲೈಫ್. ಯಾಕಂದ್ರೆ ಐ ಡೋಂಟ್ ನೋ ಇಫ್ ಐ ಗೆಟ್ ದ ಆಪರ್ಚುನಿಟಿ ಟು ಡೂ ಅನದರ್ ಕನ್ನಡ ಪಾಡ್ಕಾಸ್ಟ್. ಬಟ್ ಇಟ್ ವಾಸ್ ಸೋ ವಂಡರ್ಫುಲ್. ಇದು ನನ್ ಕನ್ನಡ ಇಸ್ ವೆರಿ ಕಂಫರ್ಟಬಲ್. ನನಗೆ ಮಾತಾಡ್ತೀನಿ ಯಾವಾಗ್ಲೂ ಮನೆಯಲ್ಲಿ, ಫ್ರೆಂಡ್ಸ್ ಜೊತೆ. ಆದ್ರೆ ಇವಾಗ ಪಾಡ್ಕಾಸ್ಟ್ ಮಾಡ್ಬೇಕಂದ್ರೆ ಐ ಆಮ್ ಗೆಟಿಂಗ್ ಸ್ಟಕ್. ಎಷ್ಟೋ ದಿವಸ ಆದ್ಮೇಲೆ ಸಿಕ್ಕಿದ್ವಿ ನಾವು. ನಿಮ್ಗೇನ್ ಅನ್ಸ್ತಾ ಇದೆ? ನಮ್ಮನ್ನ ಭೇಟಿ ಆಗಿದ್ದೀವಿ ಇವತ್ತು, ನಮ್ಮ ಪಾಡ್ಕಾಸ್ಟ್ ಬಂದಿದ್ದೀರಾ. ಇದ್ರ ಇನ್ಸೆಪ್ಷನ್ ಇಂದ ನೋಡ್ಕೊಂಡ್ ಬಂದಿದ್ದೀರಾ ನೀವು. ಹೌ ಡು ಯು ಫೀಲ್? ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಐ ಫೀಲ್ ಪ್ರೌಡ್, ಲೈಕ್ ಅ ಪ್ರೌಡ್ ಮದರ್. Thank you, thank you. And you're looking younger, Joe. Oh, thank you. On that note, ಇಲ್ಲಿವರೆಗೂ ಬಂದು ನಮ್ಮನ್ನ ನಮ್ಮ ಕರೆಗೆ ಹೋಗೋಟ್ ಬಂದಿದ್ದೀರಾ. ಸೊ here's a small token of love on our behalf. ಸೊ ನಿಮ್ ವರ್ಕ್ ಡೆಸ್ಕ್ ಮೇಲೆ ಸದಾ ನಾವು ನೆನಪಿರ್ತೀವಿ. ಯಾಕೆಂದ್ರೆ ನಿಮ್ ವರ್ಕ್ ಡೆಸ್ಕ್ ಬೇಕಾಗಿರೋಂತಹ ಎಲ್ಲ goodies is here on behalf of offeneeds.com. There you go. Thank you. ಹೊಸದಾಗಿ ನೀವೊಂದು ಅದ್ಭುತವಾಗಿರೋ ವರ್ಕ್ ಸ್ಪೇಸ್ ಮಾಡಿದೀರಾ. ಅಲ್ಲಿ ತುಂಬಾ ಚೆನ್ನಾಗಿರೋ ಬ್ಯಾಲ್ಕನಿ ಇದೆ. ಆ ಬ್ಯಾಲ್ಕನಿನಲ್ಲಿ ಒಂದು ವರ್ಟಿಕಲ್ ಗಾರ್ಡನ್ ಇರಬೇಕು ಅಂತ ನಮಗ ಆಸೆ ಇದೆ. ಸೊ ದಿಸ್ ಇಸ್ ಆನ್ ಬಿಹಾಫ್ ಆಫ್ ಅವರ್ ಸ್ಪಾನ್ಸರ್ ಹೊಸ ಚಿಗುರು, who are pioneers in managed farmlands. So this is for you. Beautiful. Own, grow and cherish. Thank you so much. Yeah, Hosa Chiguru is very famous. I already know about Hosa Chiguru. This is lovely. Yes, we are full green. ಬನ್ನಿ ಅಲ್ಲಿ. ಖಂಡಿತ. ಸೊ ಇಷ್ಟೊತ್ತರವರೆಗೂ ನಮ್ ಜೊತೆ ಹರಟೆ ಹೊಡೆದಿದ್ದಕ್ಕೆ ಥ್ಯಾಂಕ್ ಯು ಶ್ವೇ ಒನ್ಸ್ ಅಗೇನ್. ಥ್ಯಾಂಕ್ ಯು ಎವ್ರಿಬಡಿ, ಆಲ್ ದ ಲಿಸನರ್ಸ್ ಅಂಡ್ ವ್ಯೂವರ್ಸ್. ಆರೋಗ್ಯ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಕನಸು. ಆದ್ರೆ
ಪ್ರತಿನಿತ್ಯ ಅದನ್ನ ನನಸು ಮಾಡ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಇದಕ್ಕೆ ನೀವು ದೇಹ ದಂಡಿಸ್ತೀರಾ, ಅಥವಾ ಕೂತಲ್ಲೇ ಡಯಟ್ ಮಾಡ್ತೀರಾ, ಅಥವಾ ನೀವು ಏನು ಮಾಡದೆ ಹೆಂಗಿರ್ತೀರಾ ಹಂಗಿರ್ತೀನಿ ಅಂತ ಖುಷಿಯಾಗಿರ್ತೀರಾ, ಆ ಆಯ್ಕೆ ನಿಮ್ದು. ಸೊ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನಿಮಗ್ ಚೆನ್ನಾಗಿ ಗೊತ್ತಿದೆ. ಏನ್ ಮಾಡಬಹುದು ಅನ್ನೋದನ್ನ ಇಷ್ಟೊತ್ತು ಮೇಡಮ್ ನಮ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸೊ ಎಲ್ಲ ಒಳ್ಳೆ ವಿಚಾರಗಳನ್ನ ನಿಮಗೆ ತಲುಪಿಸ್ತಾ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ, ಸಾಧಕರೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ, ನಾಯಕ ವಿತ್ ವಿನಾಯಕ ಎಂದ ಈ ವಿನಾಯಕ್ ಜೋಶಿ ಸೈನಿಂಗ್ ಆಫ್. ಅಂಟಿಲ್ ದೆನ್, ಮಿಸ್ ಮೀ, ಬ್ಲೆಸ್ ಮೀ, ಥ್ಯಾಂಕ್ ಯು ಅಂಡ್ ಲವ್ ಯು. ನಾಳೆ 12 ಗಂಟೆಗೆ ಎಲ್ಲ ಎಮ್ಮೆಗಳು ಹಸುಗಳೆಲ್ಲ ಮೈಸೂರು ಬ್ಯಾಂಕ್ ವೃತ್ತಕ್ಕೆ ತಂದುಬಿಡಿ. ವಿಧಾನಸೌಧಕ್ಕೆ ಮೆರವಣಿಗೆ. ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲು ಪ್ರಾಣಿಗಳ ಮೆರವಣಿಗೆಯನ್ನ ಮಾಡಿ ಸರ್ಕಾರದ ಗಮನಕ್ಕೆ ತಂದವರು ಕೋಟಣ್ಣ.